ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯೇಷ್ಟಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನಾತ್ಮವಾಬೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂತರು ಮತ್ತೆ ಮುಂದೆ ಆ ವೆಂಕಟಾಚಲ ಮಹಾತ್ಮೆಯ ವಿಭಾಗವಾಗಿ ಪರಮಾತ್ಮನ ಒಂದು ವಿವಾಹದ ವಿಚಾರವನ್ನು ಜನಕ ಮಹಾರಾಜ ಪ್ರಶ್ನೆ ಮಾಡಿದಾಗ ಅಲ್ಲಿ ತಿಳಿಸ್ತಾರೆ. ಪರಮಾತ್ಮ ಕುದುರೆಯನ್ನು ಚಿಂತನೆಯನ್ನು ಮಾಡ್ತಾನೆ. ಯಾವಾಗ ಪರಮಾತ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ಆಗ ಕುದುರೆ ಪರಮಾತ್ಮನ ಎದುರಿಗೆ ಬಂದು ನಿಲ್ತದಂತೆ. ವಾಯುರಶ್ವತ್ಥಮಾಪನ್ನೋ ರಜ್ಜುಸ್ವತ್ವಾಭಿಮಾಮಿನಿ ಉಪಾಸರ್ಪತ್ವಯೋ ಲಕ್ಷ್ಮೀ ತಥೋಶ್ವತಂ ಸಂಪೂಜಯನ್. ಪರಮಾತ್ಮ ಯಾವಾಗ ಚಿಂತೆ ಮಾಡ್ತಾನೆ ಆಗ ಅಲ್ಲಿ ಕುದುರೆ ಬರ್ತದೆ. ಯಾರು ಕುದುರೆ ಅಂದರೆ ಉಚ್ಚೈಶ್ರವಸ್ ಅಂತನ್ನುವ ಕುದುರೆಯನ್ನು ಇಲ್ಲಿ ಪರಮಾತ್ಮ ಸ್ಮರಣೆ ಮಾಡ್ತಾನಂತೆ. ಐರಾವತವನ್ನು ಕೂಡ ಉಪಲಕ್ಷಣತೆಯ ಹಾಗೂ ನಿಷಾದನ ಪರಿವಾರಕ್ಕಾಗಿ ಪರಿವಾರ ದೇವತೆಗಳನ್ನು ಕೂಡ ಪರಮಾತ್ಮ ಇಲ್ಲಿ ಚಿಂತನೆ ಮಾಡ್ತಾನೆ ಅಂತನ್ನುವ ಅರ್ಥವನ್ನು ಇಲ್ಲಿ ಹೇಳುತ್ತಾರೆ. ವಾಯುದೇವರು ಯಾಕೆ ಕುದುರೆಯಾಗಿ ಬರ್ತಾರೆ ಅಂತಂದರೆ ವರದೋ ವಾಯುವಾಹನ ಅಂತಿದ್ದದ್ದರಿಂದ ವಾಯುದೇವರೇ ಕುದುರೆಯಾಗಿ ಅಲ್ಲಿ ಬರ್ತಾರೆ. ಲಕ್ಷ್ಮೀದೇವಿಯನ್ನೇ ಹಗ್ಗವನ್ನಾಗಿ ಪರಮಾತ್ಮ ಮಾಡಿಕೊಳ್ತಾನಂತೆ. ಪರಮಾತ್ಮನ ಅಧೀನ ವಾಯುದೇವರು, ಲಕ್ಷ್ಮೀನಾರಾಯಣರ ಅಧೀನವೆಂಬ ತತ್ವವನ್ನು ಸೂಚಿಸುವುದಕ್ಕಾಗಿ ಇಲ್ಲಿ ಹಾಗೆ ತಿಳಿಸ್ತಾರೆ. ಅಲ್ಲಿ ಪರಮಾತ್ಮ ಪದ್ಮಾವತಿಯ ಭೇಟೆಗೆ ಅಲ್ಲಿ ಹೊರಟ ಅಂತನ್ನುವ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಆ ಕುದುರೆಯನ್ನು ಪರಮಾತ್ಮ ಪೂಜೆ ಮಾಡ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಎಲ್ಲ ವಿಧವಾಗಿ ಆಭರಣಗಳನ್ನು ಹಾಕಿಕೊಂಡು ಪರಮಾತ್ಮ ಅಲಂಕಾರವನ್ನು ಮಾಡಿಕೊಳ್ಳುತ್ತಾನಂತೆ. ಹೇಳುತ್ತಾರೆ, ತಸ್ಯೋಪರಿ ಸಮಾತಿಷ್ಠತ್ ಸರ್ವಾಭರಣಭೂಷಿತಃ ಶುಭ್ರವಸ್ತ್ರಂ ಪಂಚದಶ ಹಸ್ತ ಬಿಭ್ರತ್ತತೋಪರಿ. ನೋಡ್ರಿ ಹೇಗೆ ಪರಮಾತ್ಮ ಅಲಂಕಾರವನ್ನು ಮಾಡಿಕೊಳ್ಳುತ್ತಾನೆ ಅಂತನ್ನುವುದನ್ನು ಹೇಳ್ತಾರೆ. ಶುಭ್ರವಾದ ಹೊಸದಾದ ಬಿಳಿಯಾದ ಅಂಚಿರುವ ಬೇರೆಯವರು ಧರಿಸದೇ ಇರುವಂತಹ ವಸ್ತ್ರ ಇದು ಆಹತ ವಸ್ತ್ರ ಅಂತ ಕರೀತಾರೆ. ಅಂತಹ ವಸ್ತ್ರವನ್ನು ಅಲ್ಲ, ಪರಮಾತ್ಮನಾದರೂ ಲಕ್ಷ್ಮ್ಯಾತ್ಮಕವಾದ ವಸ್ತ್ರವನ್ನು ಧಾರಣೆ ಮಾಡ್ತಾನೆ. ಅಂದರೆ ನಾವು ಎಂತಹ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತನ್ನುವುದನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಈಗ ಇನ್ನೊಬ್ಬರ ಉಟ್ಟುಕೊಂಡಂತಹ ಬಟ್ಟೆಯನ್ನು ಎಂದಿಗೂ ಉಟ್ಟುಕೊಳ್ಳಬಾರದು, ಹಾಗೂ ಇನ್ನೊಬ್ಬರು ಉಪಯೋಗ ಮಾಡುವಂತಹ ವಸ್ತುಗಳನ್ನು ಉಪಯೋಗ ಮಾಡಬಾರದು. ಅದನ್ನೇ ಹೇಳ್ತಾರೆ ಇಲ್ಲಿ. ನೋಡ್ರಿ, ನಾವು ಮಹಾಭಾರತದ ಕಥೆಯಲ್ಲಿ ಕೇಳ್ತೇವೆ, ಅಶ್ವತ್ಥಾಮಾಚಾರ್ಯರಿಗೆ ಯಾಕೆ ಅಂತಹ ಬುದ್ಧಿ ಇತ್ತು ಅಂದರೆ ದುರ್ಯೋಧನನ ಅನ್ನವನ್ನು ಉಂಡದ್ದರಿಂದ ಅಶ್ವತ್ಥಾಮಾಚಾರ್ಯರು ಆ ಪಾಂಡವರನ್ನು ಕೊಲ್ಲಬೇಕು ಅಂತನ್ನುವ ಬುದ್ಧಿ ಅವರಿಗೆ ಬಂದಿತ್ತು. ಆದ್ದರಿಂದ ಹಾಗೆ ಎಂತಹ ಅನ್ನವನ್ನು ಉಣ್ತೇವೆ ಅಂತಹ ಬುದ್ಧಿ ನಮಗೆ ಬರ್ತದೆ. ಹೇಗೋ ಹಾಗೆ ವಸ್ತ್ರವನ್ನು ಕೂಡ ಇನ್ನೊಬ್ಬರ ವಸ್ತ್ರವನ್ನು ನಾವು ಉಡಬಾರದು ಅಂತನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಇನ್ನು ಪರಮಾತ್ಮ ಉಟ್ಟುಕೊಳ್ಳುವಂತಹ ವಸ್ತ್ರ ಅಂದ ಮೇಲೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆ ವಸ್ತ್ರವಾಗಿ ಬರ್ತಾಳೆ ಅಂತನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಆ ಬಿಳುಪಾದ ಧೋತ್ರವನ್ನು ಉಟ್ಟು 5 ಮೊಳ ಉದ್ದದ ಉತ್ತರೀಯವನ್ನು ಪರಮಾತ್ಮ ಧಾರಣೆ ಮಾಡ್ತಾನಂತೆ. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾನೆ. ಹಣೆಯಲ್ಲಿ ಊರ್ಧ್ವಪುಂಡ್ರ ನಾಮವನ್ನು ಇಟ್ಟುಕೊಳ್ಳುತ್ತಾನೆ ಪರಮಾತ್ಮ. ಮಧ್ಯದಲ್ಲಿ ಸುಂದರವಾದ ಕುಂಕುಮದ ತಿಲಕವನ್ನು ಇಟ್ಟುಕೊಳ್ಳುತ್ತಾನಂತೆ. ಅಡಿಕೆ, ವೀಳ್ಯದೆಲೆ, ಸುಣ್ಣಗಳಿಂದ ಕೂಡಿರುವ ಮಾವಿನಾಕಾರ ತಾಂಬೂಲವನ್ನು ತೆಗೆದುಕೊಳ್ಳುತ್ತಾನೆ. ಪಚ್ಚಕರ್ಪೂರ, ಅಡಿಕೆ, ಕಾಚು, ಜಾಯಿಕಾಯಿಗಳಿಂದ ಕೂಡಿದ ಲವಂಗ ಪತ್ರಗಳುಳ್ಳ ರತ್ನದ ಪೆಟ್ಟಿಗೆಯನ್ನು, ಕನ್ನಡಿಯನ್ನು, ಬಿಳಿ ಮಣ್ಣಿನ ಉಂಡೆಯನ್ನು, ಕುಂಕುಮದ ಭರಣಿಯನ್ನು ಸ್ವರ್ಣ ನಿರ್ಮಿತವಾದ ಬಟ್ಟೆಯಲ್ಲಿ ಕಟ್ಟಿ ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಾನಂತೆ ಪರಮಾತ್ಮ. ನೋಡ್ರಿ, ಅಂದರೆ ಅಲಂಕಾರವನ್ನು ಮಾಡಿಕೊಳ್ಳಬೇಕು, ಹಾಗೂ ಎಲೆ ಅಡಿಕೆಗಳನ್ನು ಅವಶ್ಯವಾಗಿ ಹಾಕಿಕೊಳ್ಳಬೇಕು. ಯಾಕೆ ಅದನ್ನು ಹೇಳ್ತಾರೆ ಬೇರೆ ಬೇರೆ ಕಡೆಗೆ, ವೀಳ್ಯದೆಲೆ ಅಡಿಕೆಗಳನ್ನು ಹಾಕಿಕೊಳ್ಳುವುದರಿಂದ ಮುಖದ ದುರ್ಗಂಧ ನಾಶವಾಗ್ತದೆ. ಅದಕ್ಕಾಗಿ ವೀಳ್ಯದೆಲೆಯನ್ನು, ಅಡಿಕೆಯನ್ನು, ತಾಂಬೂಲವನ್ನು ಹಾಕಿಕೊಳ್ಳಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಸ್ವರ್ಣ ಯಜ್ಞೋಪವೀತಾಂಗ ಕಂಠಾಭರಣಭೂಷಿತ
ಚಿನ್ನದ ಯಜ್ಞೋಪವೀತವನ್ನು ಮತ್ತು ಕಂಠೀಸರಗಳಿಂದ ಅಲಂಕೃತನಾಗ್ತಾನಂತೆ ಪರಮಾತ್ಮ. ಚಿನ್ನದ ಬಳೆಗಳನ್ನು ಕೈಗಳಲ್ಲಿ ತೊಡ್ತಾನಂತೆ. ಕಾಂತಿಪೂರ್ಣವಾದ ಒಬ್ಬ ವರ ವಿವಾಹಕ್ಕೆ ಹೇಗೆ ತಯಾರಾಗಬೇಕು ಹಾಗೆ ಪರಮಾತ್ಮ ತಯಾರಾಗ್ತಾನಂತೆ. ರತ್ನ ಖಚಿತವಾದಂತಹ ಭುಜಕೀರ್ತಿಯನ್ನು ಹಾಕಿಕೊಳ್ಳುತ್ತಾನೆ. ಉಂಗುರಗಳಿಂದ ಕಂಗೊಳಿಸುತ್ತಾ ಕುಂಕುಮ ಕೇಸರಿಯಿಂದ ಕೂಡಿದಂತಹ ಸುಗಂಧ ದ್ರವ್ಯದಿಂದ ಲಿಪ್ತವಾದ ಉತ್ತಮವಾದ ದೇಹದಿಂದ ಪರಮಾತ್ಮ ತೋರ್ತಾ ಇರ್ತಾನೆ ಅಂತ ವಿಚಾರವನ್ನು ಹೇಳುತ್ತಾರೆ. ಕೊನೆಗಂಟು ಹಾಕಿದ ಕೂದಲುಳ್ಳ ತಲೆಗೆ ಕೆಂಪು ರುಮಾಲನ್ನು ಪರಮಾತ್ಮ ಸುತ್ತಿಕೊಳ್ತಾನಂತೆ. ಜೋಲಾಡುವಂತಹ ಪುಷ್ಪ ಸಮೂಹಗಳಿಂದ ಭುಜ ಪ್ರದೇಶದಲ್ಲಿ ಅಲಂಕರಿಸಲ್ಪಡ್ತಾನಂತೆ ಪರಮಾತ್ಮ. ರತ್ನ ಕಟ್ಟಿದ ಚಿನ್ನದ ಹಾವುಗೆಗಳನ್ನು ಮೆಟ್ಟುತ್ತಾನಂತೆ ಪರಮಾತ್ಮ. ಹೀಗೆ ಪರಮಾತ್ಮ ತಯಾರಾಗ್ತಾನೆ. ನೋಡಿ ಮತ್ತೇನೇನು ಹಾಕಿಕೊಳ್ತಾರೆ ಹೇಳ್ತಾರೆ. ಸಾಕ್ಷಾನ್ ಮನ್ಮಥಃ ಪರಮಾತ್ಮ ಹೇಗೆ ಕಾಣ್ತಾ ಇದ್ದ ಅಂದರೆ ಎಲ್ಲರ ಮನಸ್ಸನ್ನು ಮಥನ ಮಾಡುವವನು ಮನ್ಮಥ. ಅವನನ್ನೂ ಮತ್ತೊಂದು ಕಣ್ಣಿನಿಂದ ಮಥನ ಮಾಡಿದವನು ರುದ್ರದೇವರು. ಮತ ಅಂತ ಕರೀತಾರೆ ರುದ್ರದೇವರಿಗೆ. ಆ ರುದ್ರನ ದೇವರನ್ನು ಮೋಹಿನಿ ರೂಪದಿಂದ ಮಥನ ಮಾಡಿದವರು ಪರಮಾತ್ಮ. ಆದ್ದರಿಂದ ಶ್ರೀನಿವಾಸನಿಗೆ ಸಾಕ್ಷಾತ್ ಮನ್ಮಥಃ ಅಂತ ಕರೀತಾರೆ. ಅಷ್ಟು ಉತ್ತಮ ರೀತಿಯಾಗಿ ಇಲ್ಲಿ ಪರಮಾತ್ಮ ತೋರ್ತಾ ಇದ್ದ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಬಿಲ್ಲು ಬಾಣಗಳನ್ನು ಧಾರಣೆ ಮಾಡ್ತಾನಂತೆ. ಧಾರಣೆ ಮಾಡಿ ರಕ್ತಮಯಗಳಾದಂತಹ ಜೀನು ಮುಂತಾದ ಸಾಮಗ್ರಿಗಳಿಂದಲೂ ಚಿನ್ನದ ತಿಲಕಗಳಿಂದಲೂ ಕೂಡಿದ ವಾಯುವೇಗ ಹಾಗೂ ಮನೋವೇಗವನ್ನು ಉಳ್ಳಂತಹ ನೀಲವಾದ ಮೈಬಣ್ಣ, ಬಿಳುಪಾದ 4 ಕಾಲುಗಳುಳ್ಳ 15 ಮೊಳದಷ್ಟು ಎತ್ತರ ಇರುವ ದೇವಮಣಿ ಮುಂತಾದ ಸಮಸ್ತ ಅಶ್ವಲಕ್ಷಣಗಳಿಂದ ಕೂಡಿದಂತಹ ಆ ಕುದುರೆಯನ್ನು ಪರಮಾತ್ಮ ಏರ್ತಾನಂತೆ. ನೋಡ್ರಿ, ಯಾವುದೋ ಒಂದು ಕುದುರೆಗೆ ಭಾರೀ ಚೆನ್ನಾಗಿ ಕಾಣ್ತಾ ಇರ್ತದೆ. ಸಾಕ್ಷಾತ್ ವಾಯುದೇವರೇ ಇಲ್ಲಿ ಕುದುರೆಯಾಗಿ ಬಂದಿದ್ದಾರೆ ಅಂದ ಮೇಲೆ ಅದರಲ್ಲಿ ಏನು ಎಲ್ಲ ಲಕ್ಷಣಗಳು ಕೂಡ ಅತ್ಯಂತ ಪರಿಪೂರ್ಣವಾಗಿವೆ ಅಂತನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಆಗ ಅವರುಹ್ಯ ಗಿರಿಶ್ರೇಷ್ಠಂ ಮೃಗಯಾರ್ಥಂ ಜಗಾಮಸಃ ಅಂದರೆ ಹೇಳ್ತಾರೆ. ಮೃಗಯತೀತಿ ಮೃಗಯ ಅಂದರೆ ಭಕ್ತರನ್ನು ಹುಡುಕಲು ಪರಮಾತ್ಮ ಇಲ್ಲಿ ಹೊರಟ ಅಂತ ತಿಳಿಯಬೇಕೇ ಹೊರತು ಮೃಗಗಳು ಅಂತಂದರೆ ಕಾಡು ಪ್ರಾಣಿಗಳನ್ನು ಹುಡುಕಿಕೊಂಡು ಪರಮಾತ್ಮ ಹೊರಟ ಅಂತ ಎಂದಿಗೂ ತಿಳಿದುಕೊಳ್ಳಬಾರದು. ಮೃಗಾನ್ ಬಹುವಿಧಾಕಾರಾನ್ ಸಿಂಹ ಶಾರ್ದೂಲ ಜಂಬುಕಾನ್ ಹೇಳ್ತಾರೆ. ಇಲ್ಲಿ ದೇವತೆಗಳು ಗಿಡಮರಗಳಾದರೆ ದೈತ್ಯರು ಆ ಗಿಡಮರಗಳನ್ನು ನಾಶ ಮಾಡುವ ದುಷ್ಟ ಮೃಗಗಳಾಗಿದ್ದರು ಅಂತ ವಿಚಾರವನ್ನು ಹೇಳುತ್ತಾರೆ. ಅವರನ್ನು ಕೊಂದು ದೇವತೆಗಳಿಗೆ ಸುಖವನ್ನು ಉಂಟು ಮಾಡುವುದಕ್ಕಾಗಿ ಪರಮಾತ್ಮ ಬೇಟೆಗಾಗಿ ಹೊರಡ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಶೇಷಾಚಲದಿಂದ ಇಳಿದು ಮನೆ ಆನೆ ಶರಭಗಳ ಬೇಟೆಗಳಿಗೋಸ್ಕರವಾಗಿ ಪರಮಾತ್ಮ ಹೊರಡುತ್ತಾನಂತೆ. ನಾನಾ ವಿಧವಾಗಿರ್ತಕ್ಕಂತಹ ಸಿಂಹ, ವ್ಯಾಘ್ರ, ನರಿಗಳು ಹೀಗೆ ಅವುಗಳನ್ನು ಬೇಟೆಯಾಡ್ತಾ ಆನೆಗಳು, ಶರಭಗಳು, ಜಿಂಕೆ, ಕೋಣಗಳ ರೂಪದಲ್ಲಿರುವಂತಹ ದೈತ್ಯರನ್ನು ಶ್ರೀನಿವಾಸ ಕಾಡಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಅವುಗಳನ್ನು ಕೊಲ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಆ ಕಾಡಿನಲ್ಲಿ ಒಂಟಿಯಾಗಿ ಓಡಾಡುತ್ತಿರುವಂತಹ ಮದಭರಿತವಾದ ಒಂದು ಆನೆಯನ್ನು ನೋಡ್ತಾನಂತೆ ಶ್ರೀನಿವಾಸ. ತತ್ರೈಕಂ ಹಸ್ತಿನಂ ದೃಷ್ಟ್ವಾ ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗಜೇಂದ್ರನೇ ಅಲ್ಲಿ ಬಂದಿದ್ದ ಅಂತ ವಿಚಾರವನ್ನು ತಿಳಿಸ್ತಾರೆ. ಇಚ್ಛಾ ಮಾತ್ರದಿಂದ ಹೇಗೆ ಕುದುರೆ ಬಂದಂತೆ ಇಲ್ಲಿ ಐರಾವತವು ಕೂಡ ಬಂದಿತ್ತು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅದನ್ನು ಕೊಲ್ಲುವುದಕ್ಕೆ ಶ್ರೀನಿವಾಸ ಹಿಂಬಾಲಿಸಿಕೊಂಡು ಹೊರಡುತ್ತಾನೆ. ಆ ಆನೆ ಶ್ರೀನಿವಾಸನ ಭಯದಿಂದ ಕಾಡಿನಲ್ಲಿ ಬಹುದೂರ ಹೋಗಿ 1.5 ಗಾವುದ ದೂರದವರೆಗೂ ಹೋದ ನಂತರ ಅರಣ್ಯದಲ್ಲಿ ಮಧ್ಯದಲ್ಲಿ ಶ್ರೀನಿವಾಸನನ್ನು ನೋಡಿ ದಂಡ ಪ್ರಣಾಮವನ್ನು ಮಾಡ್ತದಂತೆ. ಸೊಂಡಿಲನ್ನು ಎತ್ತಿ ನನ್ನನ್ನು ರಕ್ಷಣೆ ಮಾಡುವಂಥ ಗರ್ಜನೆಯನ್ನು ಮಾಡ್ತದಂತೆ. ಯಾವಾಗ ಹೊರಟು ಹೋಯಿತು ಆಗ ಕೆಲವು ಕನ್ಯೆಯರು ಅಲ್ಲಿಗೆ ಕಣ್ಣಿಗೆ ಕಾಣಿಸ್ತಾರೆ ಶ್ರೀನಿವಾಸನಿಗೆ. ಋಷಿಗಳು ಹೇಳ್ತಾರೆ, ಕಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ. ಯಾರು ಆ ಕನ್ಯೆಯರು, ಅವರು ಇಲ್ಲಿ ಯಾಕೆ ಬಂದಿದ್ದರು ಅಂತ ಆ ಎಲ್ಲ ವಿಚಾರಗಳನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಸೂತರು ಹೇಳ್ತಾರೆ, ಸಮಸ್ತ ಋಷಿಗಳು ಆ ಕನ್ನಿಕೆಯ ಪರಿಶುದ್ಧವಾದ ವೃತ್ತಾಂತವನ್ನು ಅವಶ್ಯವಾಗಿ ಹೇಳುತ್ತೇನೆ ಕೇಳಿ ಅಂತ ಆ ಸೂತಾಚಾರ್ಯರು ಹೇಳ್ತಾರೆ. ಪೂರ್ವದಲ್ಲಿ ಅಂದರೆ ದ್ವಾಪರ ಯುಗದ ಕೊನೆಯಲ್ಲಿ ಮಹಾತ್ಮರಾಗಿರ್ತಕ್ಕಂತಹ ಪಾಂಡವರ ಭಾರತ ಯುದ್ಧ ಮುಗಿದ ಮೇಲೆ 28ನೇ ಕಲಿಯುಗದಲ್ಲಿ ವಿಕ್ರಮಾದಿತ್ಯರಾಯನೇ ಮೊದಲಾದ ದೊರೆಗಳು ಸ್ವರ್ಗವನ್ನು ಹೊಂದುತ್ತಾರಂತೆ.
ತತ್ಕಾಲಾಂತೆ ವತ್ಸರಾಣ ಸಹಸ್ರೇ ಚ ಸಮಾಗತೆ ಚಂದ್ರವಂಶೇ ನೃಪ ಕಶ್ಚಿತ್ ಸುವೀರ ಇತಿ ನಾಮಕಃ. ಅಂದರೆ ಚಂದ್ರವಂಶದಲ್ಲಿ ವಿತ್ರವರವ ಅಂತನ್ನುವ ರಾಜ, ಅವನು ತುಂಡೀರ ಮಂಡಲ ಅಂತನ್ನುವ ನಾರಾಯಣಪುರದಲ್ಲಿ ವಾಸವನ್ನು ಮಾಡ್ತಾ ಇದ್ದ. ಅವನ ಪತ್ನಿ ಪಾಂಡ್ಯ ದೇಶದ ಮನೋರಮ ಅಂತನ್ನುವವಳು. ಇವರಿಬ್ಬರಿಗೂ ಆಕಾಶರಾಜ ಅಂತನ್ನುವ ಒಬ್ಬ ಪುತ್ರ ಜನ್ಮವನ್ನು ಪಡೆದಿದ್ದ. ಮತ್ತೊಬ್ಬ ತೊಂಡಮಾನ ಅಂಥೇಳಿ ಈ ಆಕಾಶರಾಜ ಶಕವಂಶದ ಧರಣೀ ದೇವಿಯನ್ನು ವಿವಾಹವಾಗಿರ್ತಾನೆ ಅಂತ ವಿಚಾರವನ್ನು ಹೇಳ್ತಾರೆ. ಇನ್ನು ಈ ತೋಂಡಮಾನ ಪಾಂಡ್ಯ ದೇಶದ ಪದ್ಮ ಎಂಬುವಳನ್ನು ವಿವಾಹವಾದದ್ದಲ್ಲದೆ ಇತರ 100 ಕನ್ಯೆಯರನ್ನು ಸ್ವಯಂವರದಲ್ಲಿ ಕೈ ಹಿಡಿದು ಶತವಲ್ಲಭ ಅಂತ ಕೀರ್ತಿಯನ್ನು ಕೂಡ ಅವನು ಪಡೆದಿರ್ತಾನಂತೆ. ಇದೊಂದು ಶ್ರೀನಿವಾಸನ ಸೇವಾಫಲ ಅಂತನ್ನುವುದನ್ನು ವರಾಹ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಅಂದರೆ ಆ ತೋಂಡಮಾನ ಅವನು ಕೇವಲ ಒಬ್ಬಳನ್ನು ವಿವಾಹವಾಗುವುದಲ್ಲ, ಸ್ವಯಂವರದಲ್ಲಿ 100 ಕನ್ಯೆಯರನ್ನು ವಿವಾಹವಾಗ್ತಾನಂತೆ. ಅದರಿಂದ ಭಾರಿ ಕೀರ್ತಿಯನ್ನು ಹೊಂದುತ್ತಾನಂತೆ. ಅಂದರೆ ಶ್ರೀನಿವಾಸನ ಸೇವೆ ಮಾಡಿದ ಫಲ ಅವನು ಅಷ್ಟು ಸುಖವನ್ನು ಕೀರ್ತಿಯನ್ನು ಹೊಂದಿದ್ದ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅದಾದ ಮೇಲೆ 1000 ವರ್ಷಗಳು ಕಳೆದಾಗ ಆ ಚಂದ್ರವಂಶದಲ್ಲಿ ಈ ಸುವೀರ ಅಂತನ್ನುವ ರಾಜ ಬರ್ತಾನೆ. ಅಷ್ಟು ಉತ್ತಮನಾಗಿರ್ತಕ್ಕಂಥವನು. ಅವರು ಆ ರಾಜ್ಯವನ್ನು ಅಲ್ಲಿ ಆಳ್ತಾ ಇರ್ತಾರೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅವರು ರಾಜ್ಯವನ್ನು ಆಳ್ತಾ ಇರುವಾಗ ಅತ್ಯಂತ ಉತ್ತಮವಾಗಿ ರಾಜ್ಯ ನಡೀತಾ ಇರುತ್ತದೆ. ಹಸುಗಳು ಯಥೇಚ್ಛವಾಗಿ ಹಾಲನ್ನು ಕೊಡ್ತಾ ಇದ್ವಂತೆ. ಹೆಂಗಸರು ಪತಿವ್ರತೆಯರಾಗಿದ್ದರಂತೆ. ಆಕಾಶರಾಜ ಒಮ್ಮೆ ಮನೆಯಲ್ಲಿ ಕುಳಿತು ಏಕಾಂತದಲ್ಲಿ ಕುಳಿತಾಗ ಗಂಡು ಮಕ್ಕಳಿಲ್ಲ ಅಂತನ್ನುವ ವ್ಯಸನದಿಂದ ಇರುವಾಗ ಭಕ್ತಿಯಿಂದ ದುಃಖದಿಂದಲೂ ಕೂಡಿದವನಾಗಿ ಗುರುಗಳನ್ನು ಕುರಿತು ಹೇಳ್ತಾನಂತೆ. ಆಕಾಶರಾಜ ಆನೆ ಕುದುರೆ ರಥಗಳಿಂದ ಕೂಡಿರುವ ರಾಜ್ಯ ಸುಖವನ್ನು ಅನುಭವಿಸಿದೆ. ವಿಧ ವಿಧಗಳಾದಂತಹ ದಾನಗಳನ್ನು ಮಾಡಿದ್ದೇನೆ. ಅತಿಶಯವಾಗಿ ತೀರ್ಥಯಾತ್ರೆಯನ್ನು ಮಾಡಿದ್ದೇನೆ. ಆದರೆ ನಾನುಭೂತಂ ಪುತ್ರ ಸೌಖ್ಯಂ ಪಿತೃಣ ಮುಕ್ತಿದಂ ದ್ವಿಜ. ಆದರೆ ನನಗೆ ಪಿತೃಗಳಿಗೆ ಮೋಕ್ಷವನ್ನು ಕೊಡುವಂತಹ ಪುತ್ರ ಸುಖವನ್ನು ಮಾತ್ರ ನಾನು ಪಡೆಯಲಿಲ್ಲ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ನೋಡಿ ಹೇಳ್ತಾರೆ, ಏನೇನು ದಾನಗಳನ್ನು ಕೊಟ್ಟಿದ್ದ ಅಂತಂದರೆ, ಸುವರ್ಣದ ಡೋಲೆಯಲ್ಲಿ ಇರುವಂತಹ ಮಲಗಿರುವ ಕೃಷ್ಣನ ಪ್ರತಿಮೆಯನ್ನು ದಾನ ಮಾಡಬೇಕಂತೆ ಪುತ್ರ ಪ್ರಾಪ್ತಿಗಾಗಿ. ಮತ್ತು ವೃಷಭದಾನ, ಎತ್ತು ದಾನ ಮಾಡಬೇಕಂತೆ. ಬ್ರಾಹ್ಮಣ ವಿವಾಹವನ್ನು ಮಾಡಿಸಬೇಕಂತೆ. ಕರುಸಹಿತ ಸುವರ್ಣ ಧೇನು ದಾನವನ್ನು ಮಾಡಬೇಕಂತೆ. ಘೃತ ಅಂದರೆ ತುಪ್ಪ ದಾನವನ್ನು ಮಾಡಬೇಕಂತೆ. ಶಾವಿಗೆ ಪಾಯಸವನ್ನು ಮಾಡಿ ಭೋಜನವನ್ನು ಮಾಡಿಸಬೇಕಂತೆ. ಬೂದುಗುಂಬಳಕಾಯಿ ದಾನವನ್ನು ಮಾಡಬೇಕಂತೆ. ದೀಪದಾನ, ಹೀಗೆ ಅನೇಕ ವಿಧವಾದ ದಾನಗಳನ್ನು ಆ ಆಕಾಶರಾಜ ಮಾಡಿದ್ದ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಪಿತೃಗಳಿಗೆ ಮುಕ್ತಿಯನ್ನು ನೀಡೋದು ಅಂದರೆ ನಾವು ಪುತ್ರರನ್ನು ಪಡೆಯುವುದರ ಮೂಲಕವಾಗಿ ನಮ್ಮ ಪಿತೃಗಳು ಮುಕ್ತಿಯನ್ನು ಹೊಂದುತ್ತಾರೆ. ಪಿತೃಣ ಮುಕ್ತಿ ದ್ವಿಜ. ಆದ್ದರಿಂದ ಅಷ್ಟು ಉತ್ತಮವಾಗಿರುವಂಥದ್ದು. ಅಂತಹ ಪುತ್ರನನ್ನು ಪಡೆಯಬೇಕು. ಆದರೆ ನಾನು ಪಡೆಯಲಿಲ್ಲ. ಯಾವ ದುಷ್ಕೃತ್ಯವನ್ನು ಮಾಡಿದ್ದೇನೆ, ಪೂರ್ವದಲ್ಲಿ ನಾನು ಯಾರ ಮಗನನ್ನು ಕೊಂದಿದ್ದರಿಂದ ಈ ಸಂತಾನ ಹೀನತೆ ನನಗೆ ಉಂಟಾಗಿದೆ. ತೇನ ಪಾಪೇನ ವಿಪ್ರೇಂದ್ರ ನ ಪ್ರಾಪ್ತ ಪುತ್ರ ಜನ್ಮವೇ ಅಂತ ಆ ಆಕಾಶರಾಜ ಬಹಳ ದುಃಖವನ್ನು ಹೊಂದುತ್ತಾನಂತೆ. ಹೇಳ್ತಾನೆ ಬ್ರಾಹ್ಮಣ ಶ್ರೇಷ್ಠ, ಬೇರೆ ಯಾವ ಪಾಪದಿಂದ ನನಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ ತಿಳಿಸಬೇಕು. ಮಗನ ಮುಖ ಕಮಲವನ್ನು ಕಣ್ಣುಗಳಿಂದ ನನಗೆ ನೋಡಲಿಕ್ಕಾಗಲಿಲ್ಲ. ಗಂಡು ಮಗು ಅತ್ತ ಶಬ್ದವನ್ನೇ ಕಿವಿಗಳಿಂದ ನಾನು ಕೇಳಲಿಲ್ಲ. ಪುತ್ರ ಸಂತಾನವಿಲ್ಲದುದರಿಂದ ನಮ್ಮ ಪಿತೃಗಳಿಗೆ ನರಕ ಉಂಟಾಗ್ತದೆ. ಅಪುತ್ರಸ್ಯ ಗತಿರ್ನಾಸ್ತಿ ಇತಿ ವೇದ ವಿದೋ ವಿದುಹು ಪುತ್ರೇಣ ರುಕ್ಮಪಾತ್ರೇತು ನಾನ್ನಂ ಭುಕ್ತಂ ಹಿ ಮಯಾ ಸಹ. ಪುತ್ರ ಇಲ್ಲದವನಿಗೆ ಸದ್ಗತಿ ಇಲ್ಲ ಅಂತ ವೇದಜ್ಞರು ಹೇಳ್ತಾರೆ. ಅನೇಕ ವೇದಗಳಲ್ಲಿ ಸ್ಮೃತಿಗಳಲ್ಲಿ ತಿಳಿಸ್ತಾರೆ. ಚಿನ್ನದ ಪಾತ್ರೆಯಲ್ಲಿ ಮಗನೊಂದಿಗೆ ಒಮ್ಮೆಯಾದರೂ ಭೋಜನವನ್ನು ಮಾಡುವಂತಹ ಭಾಗ್ಯ ನನಗೆ ಬರಲಿಲ್ಲ ಅಂತನ್ನುವುದನ್ನು ಆಕಾಶ ಮಹಾರಾಜ ಇಲ್ಲಿ ಆ ಬ್ರಾಹ್ಮಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನಂತೆ. ನನ್ನ ಮಗನಿಗೆ ಆಭರಣಗಳಿಂದ ಅಲಂಕಾರವನ್ನು ಮಾಡಿ ನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅವನಿಗೆ ಮುದ್ದಿಸುವಂತಹ ಭಾಗ್ಯವು ನನಗೆ ಬರಲಿಲ್ಲ. ಇದೆಲ್ಲ ನನ್ನ ಪಾಪದ ಫಲವೇ ಸರಿ. ಎಷ್ಟು ಸಂಪತ್ತನ್ನು ಹೊಂದಿದ್ದರೂ ಕೂಡ ಪುತ್ರ ಸಂತಾನಹೀನನಾದ ನಾನು ಮಹಾ ದರಿದ್ರನೇ ಅಂತ ಆಕಾಶ ಮಹಾರಾಜ ಹೇಳ್ತಾನೆ. ಈಗ ನನ್ನ ಮಗನು ಹುಟ್ಟಬಹುದು ಅಂತ ಮಗನಿಗಾಗಿ ನಾನಾ ವಿಧವಾದ ಆಭರಣಗಳನ್ನು ವಸ್ತ್ರಗಳನ್ನು ಎಲ್ಲವನ್ನ ಇಟ್ಟಿದ್ದೇನೆ. ಆದರೆ ಅವುಗಳನ್ನು ಧಾರಣೆ ಮಾಡಿ ತಂದೆ ತಾಯಿಗಳನ್ನು ಸಂತಸಪಡಿಸುವ ಪುತ್ರ ಮಾತ್ರ ಇನ್ನೂ ನನಗೆ ಜನ್ಮವಾಗಿಲ್ಲ.
ಆದ್ದರಿಂದ ನನ್ನ ಮಗನಿಗಾಗಿ ಬಂಗಾರದ ಅಂಗಿಯನ್ನು ಹೊಲಿಸಿಟ್ಟಿದ್ದೇನೆ. ಆದರೆ ಅದನ್ನು ಧಾರಣೆ ಮಾಡಿಕೊಂಡು ಇಲ್ಲಿಗೆ ಬಾ ಅಂತ ಕರೀಲಿಕ್ಕಾಗಿ ಪುತ್ರನೇ ಇನ್ನೂ ಇಲ್ಲ. ಹೀಗೆ ಪುತ್ರ ಸಂತಾನಹೀನನಾದಂತಹ ನಾನು ಅಲ್ಪಾಯುಷಿ. ಯಮದೂತರಾದರೂ ನಿನಗೆ ಸಂತಾನವಿಲ್ಲದ್ದರಿಂದ ಅಲ್ಪಾಯುವಾಗಿದ್ದಿ ಅಂತ ಯಾವಾಗ ನನಗೆ ಅವರು ಕರೀತಾರೆ ಅಂತನ್ನುವುದು ಗೊತ್ತಾಗ್ತಾ ಇಲ್ಲ. ಬಹುಶಃ ಚಿತ್ರಗುಪ್ತರು ಸಹ ನನಗೆ ಸಂತಾನರಹಿತನಲ್ಲದೆ ಬರೆದಿದ್ದಾರೆ ಅಂತ ನನ್ನ ಭಾವನೆ ಅಂತ ಅಷ್ಟು ದುಃಖವನ್ನು ಆಕಾಶರಾಜ ಹೊಂದುತ್ತಾನಂತೆ. ನೋಡಿ, ಅಂದರೆ ಜಗತ್ತಿನಲ್ಲಿ ಏನೆಲ್ಲ ಇರಬಹುದು, ಆದರೆ ಆ ಎಲ್ಲ ಇದ್ದರೂ ಕೂಡ ಪರಮಾತ್ಮ ಯಾವುದೋ ಒಂದು ಕಡಿಮೆಯನ್ನು ಕೊಟ್ಟಿರ್ತಾನಂತೆ ಪರಮಾತ್ಮ. ಯಾಕೆಂದರೆ ಆ ಪರಮಾತ್ಮನ ಸ್ಮರಣೆಯಾಗಬೇಕು ಅಂತ ಒಂದು, ಇನ್ನೊಂದು ನಮ್ಮ ಪ್ರಾರಬ್ಧ ಕರ್ಮವೂ ಇರುತ್ತದೆ. ಹಾಗೆ ಇಲ್ಲಿ ಆಕಾಶ ಮಹಾರಾಜ ಎಲ್ಲ ಇದೆ, ಅವನಿಗೆ ಯಾವುದೂ ಕಡಿಮೆ ಅಂತ ಇಲ್ಲ. ಆದರೂ ಕೂಡ ಅಷ್ಟು ದುಃಖವನ್ನು ಹೊಂದಿದ್ದಾನೆ. ಹೇಳ್ತಾನೆ, ನನ್ನ ಗರ್ಭ ಸಂಜಾತನಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತದೆ? ಯಮಪಟ್ಟಣಕ್ಕೆ ಹೋದ ನನ್ನ ಕುರಿತು ಯಮಧರ್ಮರಾಜ, ನೀನು ದುರಾಚಾರಿ, ದುರ್ಬುದ್ಧಿ, ಪುತ್ರನಿಲ್ಲವಾದ್ದರಿಂದ ನಿನಗೆ ಪುನ್ನಾಮ ನರಕಕ್ಕೆ ಕಳಿಸ್ತೇನೆ ಅಂತ ಹೇಳುವ ಮಾತುಗಳನ್ನು ಕೇಳಿ ಯಾವ ಮನುಷ್ಯನೂ ಯಮನ ಎದುರಿಗೆ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪುತ್ರನೆಂಬ ದೀಪವೇ ನಷ್ಟವಾಗಿರುವ ಆದರೂ ಇದನ್ನು ಎದುರು ನೋಡ್ತಾ ನಾನು ಬದುಕಿದ್ದೇನೆ, ಪರಮ ಪಾಪಿಯಾಗಿದ್ದೇನೆ ನಾನು ಅಂತ ಆಕಾಶ ರಾಜ ಹೇಳ್ತಾನಂತೆ. ನನ್ನ ವ್ಯರ್ಥವಾಗಿ ನಾನು ಜನ್ಮವನ್ನು ಪಡೆದಿದ್ದೇನೆ, ನರಕ ಭಾಗಿಯಾಗಿದ್ದೇನೆ. ಮಕ್ಕಳಿಲ್ಲದ ಕುಲವನ್ನು, ನೀರಿಲ್ಲದ ಬಾವಿಯನ್ನು, ಗಂಡನಿಲ್ಲದ ಸ್ತ್ರೀಯಂತೆ ಜನರು ಸಭೆಯಲ್ಲಿ ನನ್ನನ್ನು ದೂಷಣೆ ಮಾಡುತ್ತಾರೆ. ಕಿಂಕರೋವಿ ಮಹೀದೇವ ಕ್ವಗಚ್ಛಾಮ್ಯದ್ಯಕಾಗತಿ. ಆದ್ದರಿಂದ ಬ್ರಾಹ್ಮಣಿಗೆ ಹೇಳ್ತಾನಂತೆ, ಏನು ಮಾಡಲಿ, ನೀವೇ ಹೇಳಬೇಕು, ಎಲ್ಲಿಗೆ ಹೋಗಲಿ, ನನಗೇನು ಗತಿ ಇದೆ, ಯಾವ ದೇವರ ಸೇವೆಯನ್ನು ಮಾಡುವುದರಿಂದ ನನಗೆ ಈ ಎಲ್ಲವೂ ಪರಿಹಾರವಾಗ್ತದೆ, ಈ ಸಂಸಾರ ಸಮುದ್ರವನ್ನು ನಾನು ಹೇಗೆ ದಾಟಬೇಕು, ಹೀಗೆಲ್ಲ ವಿಚಾರವನ್ನು ಹೇಳ್ತಾನಂತೆ. ಅಳುತ್ತಿರುವ ಮಗನನ್ನು ನೋಡಿ ಕೋಪದಿಂದ ನನ್ನ ಹೆಂಡತಿಯನ್ನು ಬೈದು ಮಗುವನ್ನು ಸಂತೈಸುತ್ತಾ ಯಾವಾಗ ಈ ಕಾರ್ಯವನ್ನು ನಾನು ಮಾಡ್ತೇನೆ. ರುದಲ್ತಂ ಪುತ್ರಮಾಲೋಕ್ಯ ವಾಚಂ ಪ್ರೇಮ್ನಾಥವಾಮಯ. ಆದ್ದರಿಂದ ಎಲ್ಲಿಗೂ ಆ ತರಹದ ಕಾರ್ಯವನ್ನು ಮಾಡುವಂತಹ ಭಾಗ್ಯ ನನಗೆ ಬರಲಿಲ್ಲ. ಆದ್ದರಿಂದ ಮಗು ಆಟವಾಡುವುದಕ್ಕಾಗಿ ಅನೇಕ ವಿಧವಾದ ಆಟಿಕೆಗಳನ್ನು ತಂದಿದ್ದೇನೆ, ಆದರೆ ಅವುಗಳನ್ನು ಉಪಯೋಗಿಸುವಂತಹ ಪುತ್ರರೇ ನನಗೆ ಜನ್ಮವನ್ನು ಪಡೆದಿಲ್ಲ ಅಂತನ್ನುವ ವಿಚಾರವನ್ನು ತಿಳಿಸ್ತಾನೆ. ಸಕಲ ವಾದ್ಯಗಳೊಂದಿಗೆ ಆನೆಯ ಮೇಲೆ ಮಗನನ್ನು ಕೂಡಿಸಿ ಗ್ರಾಮ ಪ್ರದಕ್ಷಿಣೆ ಮೆರವಣಿಗೆಯಲ್ಲಿ ಹೋಗುತ್ತಾ ಇರುವಾಗ ರಾಜನೇ ವಾದ್ಯಗಳೊಂದಿಗೆ ರಾಜಸಭೆಗೆ ಹೋಗೋಣ ಅಂತ ಮಂಜುಳವಾದ ಮಾತನ್ನು ನಾನು ಎಂದೂ ಕೇಳಲಿಲ್ಲ. ಹೀಗೆ ಪುತ್ರ ಶೋಕಾಕ್ರಾಂತನಾಗಿ ಮೂರ್ಛೆಯನ್ನು ಹೊಂದುತ್ತಾನಂತೆ. ಮತ್ತೆ ಪುನಃ ಮೂರ್ಛೆಯಿಂದ ಎದ್ದು ಮತ್ತೆ ದುಃಖವನ್ನು ಅನುಭವಿಸ್ತಾನಂತೆ. ಬಾಲ್ಯದಲ್ಲಿ ಜಾತಕರ್ಮ ನಮ್ಮ ಮಗನಿಗೆ ಮಾಡುವುದು ಯಾವಾಗ? ಹೋಗಲಿ, ಗಂಡು ಸಂತಾನ ಬೇಡ, ಒಂದು ಹೆಣ್ಣು ಮಗುವಾದರೂ ಹುಟ್ಟಬಾರದೆ ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನಂತೆ. ಹುಟ್ಟುವ ಮಗನಿಗೆ 5 ವರ್ಷವಾಗುವುದು ಯಾವಾಗ? ಅವನಿಗೆ ಉಪನಯನವನ್ನು ಮಾಡುವುದು ಯಾವಾಗ? ಹೀಗೆ ದುಃಖವನ್ನು ಪಡುತ್ತಾ ಅವನು ಕಣ್ಣಿನಲ್ಲಿ ನೀರನ್ನು ಹೊಂದುತ್ತಾನಂತೆ. ಆಕಾಶ ಮಹಾರಾಜ 5 ವರ್ಷ ಪ್ರಾಯದ ನನ್ನ ಮಗನನ್ನು ಅತ್ಯಂತ ವಿಶ್ವಾಸದಿಂದ ಎಲ್ಲಿಗೂ ಜೊತೆಗೆ ಕರೆದುಕೊಂಡು ಹೋಗುವಂತಹ ಭಾಗ್ಯ ಸಿಗಲಿಲ್ಲ. ಉಪನಯನವಾದ ಮೇಲೆ 8ನೇ ಅಥವಾ 10ನೇ ವರ್ಷದಲ್ಲಿ ಅವನಿಗೆ ವಿವಾಹವನ್ನು ಮಾಡಲಿಲ್ಲ. ನಾನು ಸಂಪಾದಿಸಿದಂತಹ ಹಣದಿಂದ ನಾನು ಜೀವನ ಮಾಡಿದವನಾಗಲಿಲ್ಲ. ನನ್ನ ಮಗನಿಗೆ ಅದರಿಂದ ಯಾವ ಉಪಯೋಗವಾಗಲಿಲ್ಲ. ಹೆಂಡತಿ ಭೋಜನ ಮಾಡಿಸಿದಂತಹ ಮಗನಿಗೆ ಪಟ್ಟಾಭಿಷೇಕ ಮಾಡಿ ನಮ್ಮ ವಂಶ ಪರಂಪರೆ ಅನುಗುಣವಾಗಿ ಅರಣ್ಯವಾಸಕ್ಕೆ ನಾನು ಹೋಗಲಿಲ್ಲ. ಅಹೋ ದರಿದ್ರಸ್ಯ ಮಹಾನುಭಾವ ಸತ್ಪುತ್ರಹೀನಸ್ಯ ಗತಿರ್ಭವೇತಕ ವೃತಾ ಶರೀರಂ ಘಟಕುಡ್ಯ ಸನ್ನಿವಂ ಜಾತಂ ಸುಧರ್ಮಸ್ಯ ಕುಲೇತಿ ಪುಣ್ಯೇ. ಆದ್ದರಿಂದ ಸತ್ಪುತ್ರ ಇಲ್ಲದೆ ಇದ್ದುದರಿಂದ ಆ ಕೊರತೆಯುಳ್ಳ ನನಗೆ ಯಾವ ವಿಧವಾದ ಗತಿ ಉಂಟಾಗ್ತದೋ, ಅತೀ ಪುಣ್ಯಕರವಾದ ಸುಧರ್ಮರಾಯನ ಕಾಲದಲ್ಲಿ ಮಡಕೆಗೂ ಗೋಡೆಗೂ ಸಮವಾದ ನನ್ನ ದೇಹವು ವ್ಯರ್ಥವಾಗಿ ಜನ್ಮವನ್ನು ಪಡೆದಿದ್ದೇನೆ. ಹಿರಿಯರ ಅನುಗ್ರಹಕ್ಕೆ ಪಾತ್ರರಲ್ಲದಂತಹ ಜೀವರಿಗೆ ಸುತರು ಹುಟ್ಟುವುದು ಅಸಾಧ್ಯವಾದದ್ದು. ಬಹಳ ಪುಣ್ಯ ಮಕ್ಕಳು ಪಡೆಯಬೇಕು, ಆ ಮಕ್ಕಳು ಉತ್ತಮರಾಗಿರಬೇಕು ಅಂತಂದರೆ ಅದು ಸಾಮಾನ್ಯವಾದದ್ದಲ್ಲ. ಅಷ್ಟು ಉತ್ತಮವಾದ ಪುಣ್ಯವಿದ್ದಾಗ ಮಾತ್ರ ಆ ಒಳ್ಳೆಯ ಸಂತಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಬಹುಪುಣ್ಯವಶಾತ್ ಪುತ್ರೋ ಜಾಯತೆ ಮಾನವೋದರೆ ಹೇಳ್ತಾರೆ. ಪದ್ಮಪುರಾಣ ತಿಳಿಸ್ತದೆ, ಪುಣ್ಯೇನ ಪ್ರಾಪ್ಯತೆ ಪುತ್ರ, ಪುಣ್ಯೇನ ಪ್ರಾಪ್ಯತೆ ಕುಲು, ಸುಗರ್ಭ ಪ್ರಾಪ್ಯತೆ ಪುಣ್ಯೈ, ತಸ್ಮಾತ್ ಪುಣ್ಯಂ ಸಮಾಚರೇತ್. ನೋಡಿ, ಪದ್ಮಪುರಾಣ ನಮಗೆ ತಿಳಿಸ್ತದೆ, ಸಂತಾನ
ಧನ ಸಂತಾನ ಧರ್ಮ ಸಂತಾನ ಅಂತ ಎರಡು ವಿಧವಾಗಿದೆ. ಧನ ಸಂತಾನ ಇದು ಮಾನುಷ ಧನ, ನಾವು ಗಳಿಸ್ತೇವೆ. ದೇವಧನ ಸಂತಾನ ಅಂತ ಮತ್ತು ಎರಡು ವಿಧವಾಗಿ ಹೇಳುತ್ತಾರೆ. ಇದರಲ್ಲಿ ಪ್ರಿಯವಾದ ಪುತ್ರ ಮತ್ತು ಮಾನುಷ ಧನ ಸಂತಾನ ಅಂತ. ಆದ್ದರಿಂದ ಉತ್ತಮವಾದ ಪುತ್ರನನ್ನು ಪಡೆಯಬೇಕು. ಆ ಪುತ್ರ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಜೀವನವನ್ನು ಮಾಡೋದು ಅಂತನ್ನುವುದು ಇದು ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಯಸ್ಸು ಅಂತನ್ನುವುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಹಾಗೆ ಆಕಾಶ ಮಹಾರಾಜ ಹೇಳ್ತಾನೆ, ಇದು ಯಾವುದನ್ನು ನಾನು ಪಡೀಲಿಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ವೆಂಕಟೇಶ ರಮಾಕಾಂತ ವರಾಹ ವದನಾಚ್ಯುತ ನಾರಾಯಣ ನಗಾಧೀಶ ರಾಮಕೃಷ್ಣ ನಮೋಸ್ತುತೇ. ನಿನಗೆ ನಮಸ್ಕಾರವನ್ನು ಮಾಡ್ತೇನೆ ಪರಮಾತ್ಮ, ನನಗೆ ಸಂತಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಉತ್ತಮ ಗುಣದ ಗಂಡು ಮಕ್ಕಳುಳ್ಳವರು ಭಾಗ್ಯವಂತರಾಗ್ತಾರಂತೆ, ಇಲ್ಲದವರು ಭಾಗ್ಯಹೀನರಾಗ್ತಾರಂತೆ. ತಾವು ಮಾಡಿದ ಸುಕರ್ಮ ಮತ್ತು ದುಷ್ಕರ್ಮಗಳ ಫಲಗಳನ್ನು ಅನುಭವಿಸುವ ನಮಗೆ ಏನು ಗತಿ? ಮಕ್ಕಳಿಲ್ಲದ ನಾವು ಸಂಸಾರ ಸಮುದ್ರವನ್ನು ದಾಟುವುದರಲ್ಲಿ ಅಸಮರ್ಥರಾಗಿದ್ದೇವೆ ಅಂತ ಆಕಾಶ ಮಹಾರಾಜ ತಿಳಿಸ್ತಾನಂತೆ. ಅತ್ಯಂತ ವಿವೇಕಿಯಾದಂತಹ ಬ್ರಾಹ್ಮಣನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನಂತೆ. ಕ್ರೂರವಾದ ನರಕವನ್ನು ಅಥವಾ ಯಾವ ಅಧಮಲೋಕಗಳನ್ನು ನಾನು ಹೊಂದುತ್ತೇನೆ, ನನಗೆ ಗೊತ್ತಾಗ್ತಾ ಇಲ್ಲ. ಪುತ್ರ ಸಂತಾನವನ್ನು ಪಡೆಯಲಿಕ್ಕಾಗಿ ಏನು ಉಪಾಯವಿದೆ ಅದನ್ನು ಹೇಳಬೇಕು. ಪಾಪಿಷ್ಠನು, ದುರಾಚಾರಿ, ಪುತ್ರ ಸಂಪತ್ತಿಲ್ಲದೆ ಇರತಕ್ಕಂತಹ ಬಡವನು ನಾನು. ಆದ್ದರಿಂದ ಗುರುಗಳಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳಿ ಆ ಬೃಹಸ್ಪತ್ಯಾಚಾರ್ಯರ ಮುಂದೆ ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡ್ತಾನಂತೆ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರಂತೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ತೇನ ಭವಿಷ್ಯತಿ. ಪುತ್ರಕಾವೇಷ್ಠಿ ಯಜ್ಞವನ್ನು ಮಾಡು, ಇದರಿಂದ ನಿನಗೆ ಮಗನಾಗ್ತಾನೆ, ಪುತ್ರ ಜನ್ಮವಾಗ್ತದೆ ಅಂತ ಹೇಳಿದಾಗ ಗುರುಗಳ ಮಾತನ್ನು ಕೇಳಿ ಆಕಾಶರಾಜ ಯಾಗ ಮಾಡುವುದಕ್ಕಾಗಿ ಭೂಮಿಯನ್ನು ಶೋಧನೆಯನ್ನು ಮಾಡ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಸ್ವರ್ಣ ಲಾಂಗಲ ಸಂಘೈಶ್ಚ ದ್ವಿಜಮಂತ್ರ ಗಣೈಸ್ತತ ಶೋಧ್ಯಮಾನೆ ಧರಾಪೃಷ್ಠೆ ತತ್ರ ಪದ್ಮಂ ದದರ್ಶಸಃ. ಚಿನ್ನದ ನೇಗಿಲುಗಳಿಂದ ನೋಡಿರಿ, ಭೂಮಿಯಲ್ಲಿ ನಾವು ಉಳುವುದಕ್ಕೆ ನೇಗಿಲನ್ನು ಉಪಯೋಗ ಮಾಡುತ್ತೇವೆ. ಇಲ್ಲಿ ಅವನು ಆ ಯಜ್ಞಕ್ಕಾಗಿ ಚಿನ್ನದ ನೇಗಿಲನ್ನು ಆ ಆಕಾಶರಾಜ ಅಲ್ಲಿ ಉಪಯೋಗ ಮಾಡದ ಅಂತನ್ನೋದನ್ನು ಹೇಳ್ತಾರೆ. ಭೂಪೃಷ್ಠದಲ್ಲಿ 1000 ದಳಗಳುಳ್ಳ ತಾವರೆ ಹೂವನ್ನು ಕಾಣ್ತಾನಂತೆ. ರಾಜ ಅರಣಿ ನದಿ ತೀರದಲ್ಲಿ ಯಜ್ಞಕ್ಕಾಗಿ ಭೂಶೋಧನ ಮಾಡಿದ ಅಂತನ್ನುವ ವಿಚಾರವನ್ನು ಮತ್ತೆ ಬೇರೆ ವಿಚಾರಗಳಲ್ಲಿ ತಿಳಿಸ್ತಾರೆ. ಹಿಂದೆ ಸೀತೆಯಂತೆ ದೈವದತ್ತಳಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಕಾಂತಿಯನ್ನು ಇವಳು ಹೊಂದಿದ್ದಾಳೆ ಅಂತರುವ ವಿಚಾರವನ್ನು ಹೇಳ್ತಾರೆ. ದೈವೇನ ದತ್ತಾ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರೀಂ ಕುಸುಮಾಭನೇತ್ರಾಂ. 1000 ದಳಗಳುಳ್ಳ ಕಮಲವನ್ನು ನೋಡಿ ಆಶ್ಚರ್ಯ ಹೊಂದಿದಂತಹ ಆಕಾಶರಾಜ ಆ ದಳಗಳ ನಡುವೆ ಲಕ್ಷ್ಮಿಯ ರೂಪದಂತೆ ರೂಪವುಳ್ಳ ಶುಭಕರಳಾದ ಕಮಲಪತ್ರಕ್ಕೆ ಸರಿಯಾದ ಕಣ್ಣುಗಳುಳ್ಳ ಹೆಣ್ಣು ಮಗುವನ್ನು ನೋಡಿ ಆ ಕನ್ಯೆಯನ್ನು ದೇವರೇ ಕೊಟ್ಟದ್ದು ಅಂತ ಅತ್ಯಂತ ಸಂತೋಷವನ್ನು ಪಡ್ತಾನಂತೆ. ಮಕ್ಕಳಿಲ್ಲದೆ ಇರತಕ್ಕಂತಹ ನನಗೆ ಗುರುಗಳ ಅನುಗ್ರಹದಿಂದ, ನಿಮ್ಮ ಅನುಗ್ರಹದಿಂದ ನನಗೆ ಈ ಕನ್ಯೆ ಸಿಕ್ಕಿದ್ದು ಇದು ಪರಮಾತ್ಮನ ಅನುಗ್ರಹವೇ ಸರಿ ಅಂತ ಆ ಕೂಸನ್ನು ಎತ್ತಿಕೊಳ್ತಾನಂತೆ. ಸ್ವಾಮಿಯಾದ ಪರಮಾತ್ಮನ ಇಚ್ಛೆಯನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಚಿಂತಿಸಿ ಅತ್ಯಂತ ಸಂತೋಷ ಪಡ್ತಾನಂತೆ. ಆದರೆ ಲಕ್ಷ್ಮ್ಯಾತ್ಮಕ ಅಯೋನಿಜಳಾದ ಅಂದರೆ ಯೋನಿಯಿಂದ ಜನ್ಮವನ್ನು ಪಡೆಯದೇ ಇರತಕ್ಕಂತಹ ಆ ಮಗುವನ್ನು ಯಾರಿಗೆ ವಿವಾಹವನ್ನು ಮಾಡಿಕೊಡುವುದು ಅಂತ ಚಿಂತೆ ಪ್ರಾರಂಭವಾಗ್ತದೆ. ನೋಡಿರಿ, ಪರಮಾತ್ಮ ಮೊದಲು ಒಂದು ಚಿಂತೆ ಇರುತ್ತದೆ, ಆ ಚಿಂತೆಗಾಗಿ ಒಂದು ಪರಿಹಾರವನ್ನು ಪರಮಾತ್ಮ ಕೊಡ್ತಾನೆ. ಅದು ಆ ಪರಿಹಾರವಾದ ಮೇಲೆ ಅದಕ್ಕೆ ಮತ್ತೊಂದು ಚಿಂತೆ ಶುರುವಾಗ್ತದೆ. ಅಂದರೆ ನಮ್ಮ ಜೀವನ ಇದರಲ್ಲಿಯೇ ನಮ್ಮ ಜೀವನ ಕಳೀತದೆ ಹೊರತು ಎಂದಿಗೂ ನಾವು ಆರಾಮಾಗಿದ್ದೇವೆ ಅಂತನ್ನುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮ. ಹಾಗೆ ಆಕಾಶ ಮಹಾರಾಜನಿಗೆ ಮಕ್ಕಳಿಲ್ಲ ಅಂತ ಅವನು ದುಃಖವನ್ನು ಪಡ್ತಾ ಇದ್ದ. ಯಾವಾಗ ಶಿಶು ಸಿಕ್ಕಿತು, ಆ ಸಾಕ್ಷಾತ್ ಲಕ್ಷ್ಮೀದೇವಿ ಪದ್ಮಾವತಿ ಅವಳು ಆ ಭೂಮಿಯಲ್ಲಿ ಸಿಕ್ಕಳು. ಆಗ ಸಿಕ್ಕದ್ದೇನೋ ಸಂತೋಷ ಇದೆ, ಆದರೆ ಮತ್ತೆ ಚಿಂತೆ ಪ್ರಾರಂಭವಾಯಿತು.
ಇಂತಹ ಉತ್ತಮಳಾಗಿರ್ತಕ್ಕಂಥವಳನ್ನು ಯಾರಿಗೆ ನಾನು ವಿವಾಹವನ್ನು ಮಾಡಿಕೊಡಬೇಕು ಅಂತ ಅವನಿಗೆ ಮತ್ತೆ ಆ ಚಿಂತೆ ಶುರುವಾಯಿತು ಅಂತ ನಾವು ವಿಚಾರವನ್ನು ಹೇಳ್ತಾರೆ. ಹೀಗೆ ಚಿಂತೆ ಮಾಡ್ತಾ ಇರುವಾಗಲೇ ವಾಯುದೇವರು ಅಶರೀರನಾಗಿ ಹೇಳ್ತಾರಂತೆ, ರಾಜ, ಇವಳು ನೀನು ಹಿಂದೆ ಮಾಡಿದ ಪುಣ್ಯದಿಂದ ನಿನ್ನ ಮನೆಯಲ್ಲಿ ಪ್ರಾದುರ್ಭವಿಸಿದ್ದಾಳೆ. ನಿನಗೆ ಮಗಳಂತೆ ಇದ್ದು ಉಭಯ ಕುಲವನ್ನು ಉದ್ಧಾರ ಮಾಡತಕ್ಕಂಥವಳು, ನಿನ್ನ ಪುಣ್ಯವೃದ್ಧಿಗಾಗಿಯೇ ನಿನ್ನಲ್ಲಿ ಪುತ್ರಿಯಾಗಿ ಅವತಾರವನ್ನು ಮಾಡಿದ್ದಾಳೆ. ಇವಳಿಂದ ನೀನು ಬಹಳ ಕೀರ್ತಿಯನ್ನು ಹೊಂದುತ್ತೀಯ ಅಂತ ಹೀಗೆ ಆಕಾಶವಾಣಿ ಆಗ್ತದೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಈ ಮಾತನ್ನು ಕೇಳಿ ಆಕಾಶ ರಾಜ ಬಹಳ ಸಂತೋಷ ಪಡ್ತಾನಂತೆ. ಆ ಕೂಸನ್ನು ಎತ್ತಿಕೊಂಡು ಪತ್ನಿಯಾದ ಧರಣೀದೇವಿ ಕೊಟ್ಟು ಹೇಳ್ತಾನಂತೆ, ಧರಣಿ, ನೀನು ಗೃಹಿಣಿ ಹೇಗಿರಬೇಕೆಂಬ ವಿಷಯವನ್ನು ಚೆನ್ನಾಗಿ ತಿಳಿದವಳು, ನಿನಗೆ ನಾನೇನು ಹೇಳಬೇಕಾದದ್ದಿಲ್ಲ. ಆದರೂ ದೇವದೇವನಿಂದ ನಮಗೆ ನೀಡಲ್ಪಟ್ಟಿರುವಂತಹ ಈ ಮಗುವನ್ನು, ನಿನ್ನ ಗರ್ಭದಲ್ಲಿ ಜನಿಸಿದ ಪುತ್ರಿಯನ್ನು ಹೇಗೆ ನೋಡಿಕೊಳ್ಳಬೇಕೋ ಹಾಗೆ ನೀನು ಈ ಶಿಶುವನ್ನು ಪೋಷಣೆ ಮಾಡಬೇಕು ಅಂತನ್ನುವ ವಿಚಾರವನ್ನು ಆಕಾಶರಾಜ ಆ ಧರಣಿ ದೇವಿಗೆ ಹೇಳ್ತಾನಂತೆ. ಕನ್ಯಾ ಗಮನ ಪುಣ್ಯೇನ ಸಾ ದೇವಿ ಗರ್ಭವಾದದೆ. ಅಶರೀರವಾಣಿಯ ಮಾತಿನಂತೆ ಕನ್ಯೆಯನ್ನು ಶ್ರದ್ಧಾದಿಗಳಿಂದ ಪಾಲನೆ ಮಾಡಿದ ಪೂಜಾ ಅತ್ಯಂತ ಉತ್ತಮ ರೀತಿಯಿಂದ ನೋಡಿಕೊಂಡ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಈ ಕೂಸನ್ನು ಅತ್ಯಂತ ಉತ್ತಮ ರೀತಿಯಿಂದ ನೋಡಿಕೊಂಡದ್ದರಿಂದ ಮತ್ತು ಅದೇ ಪ್ರಸಂಗದಲ್ಲಿ ಅನೇಕ ವಿಧವಾದ ದಾನಗಳನ್ನು ಮಾಡ್ತಾನಂತೆ. ಆ ಶಿಶು ಬಂದ ಪುಣ್ಯದಿಂದ ಮತ್ತು ಅವನು ಮಾಡಿದ ದಾನದ ಪುಣ್ಯದಿಂದ ಆ ಆಕಾಶರಾಜನ ಪತ್ನಿ ಗರ್ಭಿಣಿಯಾಗ್ತಾಳೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಗರ್ಭಿಣೀಂ ಸ್ವಸತೀಂ ದೃಷ್ಟ ಗರ್ಭಚಿಹ್ನವು ಚಕಾರಸ. ಆದ್ದರಿಂದ ಆಗ ಅಲ್ಲಿ ಪುಂಸವನ ಅಂತನ್ನುವ ಕಾರ್ಯವನ್ನು ಮಾಡ್ತಾನಂತೆ. ಗಂಡು ಮಗು ಹುಟ್ಟಲಿ ಅಂತ ಅದು ಸಂಸ್ಕಾರ. ಆ ಸಂಸ್ಕಾರವನ್ನು ಅಲ್ಲಿ ರಾಜ ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಇವತ್ತು ಅನೇಕರಿಗೆ ಗೊತ್ತಿಲ್ಲ, 16 ಸಂಸ್ಕಾರಗಳಿವೆ. ಪ್ರತಿಯೊಂದು ಯಾವಾಗ ಗರ್ಭ ಆಗಿದೆ ಅಂತ ಗೊತ್ತಾಗ್ತದೆ ಆಗ ಅಲ್ಲಿಂದ ಗೊತ್ತಾದ ಕೂಡಲೇ ಆಗಲಿ ಅಥವಾ 3 ತಿಂಗಳು 4 ತಿಂಗಳು ಕೊನೆ ಪಕ್ಷ 9 ತಿಂಗಳ ಒಳಗಾಗಿ ಈ ಪುಂಸವನ ಅಂತನ್ನುವ ಕಾರ್ಯವನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ ನಮಗೆ ತಿಳಿಸ್ತದೆ. ಈ ಪುಂಸವನವನ್ನು ಮಾಡುವುದರ ಮೂಲಕವಾಗಿ ಉತ್ತಮವಾದ ಪುತ್ರನನ್ನು ಪಡೀತಾರೆ ಅಂತನ್ನುವ ವಿಚಾರವನ್ನು ಧರ್ಮಶಾಸ್ತ್ರದಲ್ಲಿ ಹೇಳುತ್ತಾರೆ. ಆ ಪುಂಸವನದಲ್ಲಿ ಉದ್ದು ಕಾಳುಗಳನ್ನು ಮತ್ತು ಯವವನ್ನು ಕೈಯಲ್ಲಿ ಇಟ್ಟುಕೊಂಡು ಅಲ್ಲಿ ಅವಳಿಗೆ ಗಂಡನಾದವನು ಹೇಳಬೇಕು ಕಿಂಪಿಬಸಿ ಅಂತ ಹೇಳಿದಾಗ ಅವಳು ಪುಂಸವನ ಅಂತ ಅದನ್ನು 3 ಬಾರಿ ಹಾಗೆ ಆ ಮೊಸರನ್ನು ಹಾಕಿ ಅದನ್ನು ತೆಗೆದುಕೊಳ್ಳಬೇಕು. ಹೀಗೆ ಇದು ಪುಂಸವನ ಕಾರ್ಯ ಅಂತನ್ನುವುದನ್ನು ಹೇಳುತ್ತಾರೆ. ಅದರ ಜೊತೆಗೆ ದೂರ್ವಾರಸ ಸೇಚನ ಇದೆಲ್ಲ ಧರ್ಮಶಾಸ್ತ್ರದಲ್ಲಿ ಈ ಸಂಸ್ಕಾರಗಳಲ್ಲಿ ಹೇಳಿರತಕ್ಕಂಥದ್ದು. ಆದರೆ ಇವತ್ತು ಎಷ್ಟೋ ಜನ ಈ ಸಂಸ್ಕಾರಗಳನ್ನೇ ಮಾಡೋದಿಲ್ಲ. ಎಷ್ಟೋ ಜನರು ಅದನ್ನೆಲ್ಲ ಏನು ಕಾರಣ ಇದೆ ಅಂತ ಕೇಳ್ತಾರೆ. ಎಷ್ಟೋ ಜನರು ಸೀಮಂತ ಅಂತನ್ನುವುದೇ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಸಂಸ್ಕಾರಗಳು ಯಾಕೆ ಅಂದರೆ, ಒಂದು ಗರ್ಭಕ್ಕೆ ಯಾವ ದೋಷವಾಗಬಾರದು ಅಂತನ್ನುವುದಕ್ಕಾಗಿ ಆ ಸಂಸ್ಕಾರಗಳನ್ನು ಮಾಡಬೇಕು ಅಂತಲೂ, ಅದರಲ್ಲೂ ವಿಶೇಷವಾಗಿ ಈ ಪುಂಸವನ ಅಂತನ್ನುವ ಸಂಸ್ಕಾರ ಇದು ಉತ್ತಮವಾದ ಪುತ್ರ ಸಂತಾನವನ್ನು ಪಡೆಯೋದಕ್ಕಾಗಿ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ರಾಜ ತನ್ನ ಪತ್ನಿ ಗರ್ಭಿಣಿಯಾದದ್ದನ್ನು ತಿಳಿದು ಆ ಗರ್ಭಿಣಿಗೆ ಮಾಡಬೇಕಾದ ರಕ್ಷೆ, ಹೂ ಉಳಿಸುವಂತಹ ಕಾರ್ಯ, ಬಳೆ ತೊಡಿಸುವಂತಹ ಕಾರ್ಯ ಎಲ್ಲವನ್ನು ಯಜುರ್ವೇದ ಪಂಡಿತರಾದ ಬ್ರಾಹ್ಮಣರಿಂದ ವಿಧಿವತ್ತಾಗಿ ಸೀಮಂತೋನ್ನಯನವನ್ನು ಮಾಡಿಸ್ತಾನಂತೆ. ಅದಾದ ಮೇಲೆ ಕೆಲವು ಕಾಲದ ಮೇಲೆ 9ನೇ ತಿಂಗಳು ಕಳೆದು 10ನೇ ತಿಂಗಳು ಬಂದಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳಂತೆ ಆ ಧರಣೀದೇವಿ. ಸೂರ್ಯನು ಕನ್ಯಾ ರಾಶಿಯಲ್ಲಿರುವ ಕನ್ಯಾ ಮಾಸದಲ್ಲಿ ಶುಕ್ಲ ಪಕ್ಷ ದಶಮಿ ರೋಹಿಣಿ ನಕ್ಷತ್ರ ಇರೋ ದಿವಸದಂದು ಗುರುವಾರ ಸಂಜೆಯ ಸಮಯದಲ್ಲಿ ಒಂದು ಗಂಡು ಮಗು ಜನ್ಮವನ್ನು ಪಡೆಯುತ್ತದಂತೆ. ಹುಟ್ಟಿದ ಕಾಲ, ನಕ್ಷತ್ರ, ಗ್ರಹಗತಿಗಳನ್ನು ತಿಳಿಸಿದಂತಹ ಜ್ಯೋತಿಷಿಗಳಿಗೆ ಎಲ್ಲವನ್ನ ದಾನವನ್ನು ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಗವಾಂ ಕೋಟಿ ಸಹಸ್ರಾಣಿ ಅಶ್ವನಾಮ ಅಯುತಂ ತಥಾ ನವಧಾನ್ಯಾಧಿಕಂ ದಾನಂ ವಿನಾಸ್ವೇ ಛತ್ರಚಾಮರೇ. ನೋಡಿ, ಗೋಕೋಟಿ ಅಂದರೆ ಗುಣೋತ್ಕೃಷ್ಟಗಳಾದ 1000 ಗೋವುಗಳನ್ನು ಅಲ್ಲಿ ಆಕಾಶರಾಜ ದಾನವನ್ನು ಕೊಟ್ಟ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅಷ್ಟು ಉತ್ತಮವಾಗಿರುವಂಥದ್ದು ಅಂದರೆ ಎಲ್ಲ ವಿಧವಾದ ದಾನಾದಿಗಳನ್ನು ಅಲ್ಲಿ ಮಾಡ್ತಾನೆ ಅಂತನ್ನುವ ವಿಚಾರವನ್ನು ಹೇಳ್ತಾರೆ. 1000 ಕೋಟಿ ಆಕಳುಗಳನ್ನು, 10,000 ಕುದುರೆಗಳನ್ನು, 9 ಬಗೆಯಾದ ಧಾನ್ಯಗಳನ್ನು ಎಲ್ಲವನ್ನು ದಾನ ಮಾಡ್ತಾನಂತ. ಅಷ್ಟಲ್ಲದೇನೆ ರಾಜನ ಚಿಹ್ನೆಗಳಾದಂತಹ ಶ್ವೇತಛತ್ರ, ಚಾಮರ ಹೊರತು
ಎಲ್ಲವನ್ನು ದಾನವನ್ನು ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಆಕಾಶ ರಾಜ ದಾನವನ್ನು ಮಾಡಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಪುಣ್ಯಾಹವನ್ನು ಮಾಡಿಕೊಂಡು ಜಾತಕರ್ಮವೇ ಮೊದಲಾದ ಸಂಸ್ಕಾರಗಳನ್ನು ಯಾವ ಯಾವ ಕಾಲಗಳಲ್ಲಿ ಏನೇನು ಮಾಡಬೇಕು ಆ ಎಲ್ಲ ಸಂಸ್ಕಾರಗಳನ್ನು ಅಲ್ಲಿ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಜಾತಕರ್ಮಾದಿಕಂ ಕರ್ಮ ಕೃತವ ತತ್ಕ್ಷಣೇ ನೃಪ. ಹುಟ್ಟಿದ ಮಗುವಿನ ಮುಖ ಅವಲೋಕನವನ್ನು ಮಾಡಿ ಆರಣಿ ನದಿಯಲ್ಲಿ ಮುಳುಗಿ ಸ್ನಾನವನ್ನು ಮಾಡ್ತಾನಂತೆ. ಬೇರೆ ವಸ್ತ್ರವನ್ನು ಧಾರಣೆ ಮಾಡಿ ಅನೇಕ ವಿಧವಾದ ದಾನಗಳನ್ನು ಮಾಡಿ ಅಲ್ಲಿ ಘೃತ ಮತ್ತು ಮಧು ಅಂದರೆ ತುಪ್ಪ ಮತ್ತು ಜೇನುತುಪ್ಪವನ್ನು ಪ್ರಾಶನವನ್ನು ಮಾಡಿಸಿ ತಲೆಯನ್ನು ಮೂಸಿ ತಾಯಿಯ ಹಾಲನ್ನು ಕುಡಿಯುವಂತೆ ಹೇಳ್ತಾನೆ ಅಂತನ್ನುವ ಇದಕ್ಕೆ ಜಾತಕರ್ಮಗಂತನ್ನುವ ಸಂಸ್ಕಾರ ಅಂತ ಹೇಳ್ತಾರೆ. ಹೀಗೆ ಅಂದರೆ ಒಂದು ಆದ ಮೇಲೆ ಒಂದು ಸಂಸ್ಕಾರಗಳು, ಹೀಗೆ ಎಲ್ಲ ಸಂಸ್ಕಾರಗಳನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕು. ಯಾರೋ ಒಬ್ಬರು ಮಾಡತಕ್ಕಂಥದ್ದಲ್ಲ. ಈ 16 ಸಂಸ್ಕಾರಗಳು ಹೇಳ್ತಾರೆ. ಏನು ಅಂದರೆ ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಮಹಾವ್ರತ, ಮಹಾನಾಮ್ನಿ ವ್ರತ, ಉಪನಿಷದ್ವ್ರತ, ಗೋದಾನವ್ರತ, ಹೀಗೆ ಚೌಲ, ಹೀಗೆ ಅನೇಕ ಸಂಸ್ಕಾರಗಳು. ಚೌಲ ಅದಾದ ಮೇಲೆ ಉಪನಯನ ಸಂಸ್ಕಾರ, ಅದಾದ ಮೇಲೆ ವಿವಾಹ ಸಂಸ್ಕಾರ, ಹೀಗೆ ಸಮಾವರ್ತನ ಸಂಸ್ಕಾರ, ವಿವಾಹ ಸಂಸ್ಕಾರ, ಹೀಗೆ ಪ್ರತಿಯೊಂದು ಸಂಸ್ಕಾರಗಳನ್ನು ಪ್ರತಿಯೊಬ್ಬ ಮಗುವಿಗೂ ಅವಶ್ಯವಾಗಿ ಮಾಡಲೇಬೇಕು. ಆ ಸಂಸ್ಕಾರಗಳನ್ನು ಇಲ್ಲಿ ಆಕಾಶ ಮಹಾರಾಜ ಆಯಾ ಸಮಯದಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. 12ನೇ ದಿವಸದಲ್ಲಿ ಮಗುವಿಗೆ ನಾಮಕರಣವನ್ನು ಮಾಡಿ ಅಂದು ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ತಾನಂತೆ. ಆ ಮಗನು ಪ್ರಪಂಚದಲ್ಲಿ ವಸುದಾನ ಅಂತನ್ನುವ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡಿತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ನೋಡಿ, 12ನೇ ದಿವಸ ಯಾಕೆ ನಾಮಕರಣವನ್ನು ಮಾಡಬೇಕು ಅಂದರೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ 11, 12, 13 ಈ 3 ದಿವಸಗಳಲ್ಲಿ ನಾಮಕರಣವನ್ನು ಮಾಡಬೇಕಾದಾಗ ಯಾವ ಮುಹೂರ್ತಗಳನ್ನು ನೋಡುವ ಕಾರಣ ಇಲ್ಲ. ಆದರೆ ಆ ಸಮಯ ಬಿಟ್ಟು ಮುಂದೆ ಮಾಡಬೇಕು ಅಂತಾದರೆ ಮುಹೂರ್ತಗಳನ್ನು ನೋಡಬೇಕು. ಮತ್ತು ಎಂದಿಗೂ ಇಂತಹ ಸಂಸ್ಕಾರಗಳನ್ನು ಮುಂದೆ ಹಾಕುವುದು ಒಳ್ಳೆಯದಲ್ಲ. ಆಯಾ ಕಾಲದಲ್ಲಿಯೇ ಅವಶ್ಯವಾಗಿ ಆ ಸಂಸ್ಕಾರಗಳನ್ನು ಮಾಡಬೇಕು ಅಂತನ್ನುವುದನ್ನು ಕೂಡ ಜಗತ್ತಿಗೆ ಆಕಾಶ ಮಹಾರಾಜ ಇಲ್ಲಿ ತೋರಿಸಿಕೊಡುತ್ತಾನೆ. ವಸುದಾನ ಅಂತನ್ನುವ ಹೆಸರನ್ನು ಇಡುವುದರ ಮೂಲಕವಾಗಿ ಎಲ್ಲ ವಿಧವಾದ ಸಂಪತ್ತಿನ ದಾನದಿಂದ ಸಂತುಷ್ಟರಾದ ಬ್ರಾಹ್ಮಣರು ಯಾರು ಹುಟ್ಟಿದಾಗ ಗೋ ಹಿರಣ್ಯಾದಿ ಬಹಳ ದಾನಗಳನ್ನು ಕೊಡಲಾಯಿತೋ ಅಂತಹ ಆ ಶಿಶುವಿಗೆ ವಸುದಾನ ಅಂತ ಕರೀತಾರೆ. ಅವನೇ ಮುಂದೆ ಭಾರೀ ಕೀರ್ತಿಯನ್ನು ಪಡಿತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಮತ್ತೆ ಋಷಿಗಳು ಕೇಳ್ತಾರೆ, ಶ್ರುತ ಪುತ್ರ ಪ್ರಭಾವಶ್ಚ ನಶ್ರುತ ಮುನಿಪುಂಗವ ಅಯೋ ನಿಜಾಯಾಶ್ಚ ತತ್ಪುತ್ರ್ಯಾ ನಾಮ ಕೃತಮಾನ್ ನೃಪ. ಋಷಿಶ್ರೇಷ್ಠರಾಗಿರತಕ್ಕಂಥವರು ಸೂತರಿಗೆ ಪ್ರಶ್ನೆ ಮಾಡ್ತಾರೆ. ಆಕಾಶ ರಾಜ ಮಗನ ಮಹಿಮೆಯಿಂದ ನಾವು ಕೇಳಿದಂತಾಯಿತು, ಅಯೋನಿಜೆಯಾದ ಆತನ ಮಗಳ ಹೆಸರನ್ನು ನಾವು ಕೇಳಲಿಲ್ಲ. ಆಕಾಶ ರಾಜ ಮಗಳಿಗೆ ಏನನ್ನು ನಾಮಕರಣ ಮಾಡಿದ? ಕಮಲದಂತೆ ಉದರವುಳ್ಳವಳಾದ, ಪದ್ಮದ ಮಧ್ಯಭಾಗದಂತೆ ಕೋಮಲಳಾದ, ಕಮಲದಲ್ಲಿ ಹುಟ್ಟಿದವಳಾದ, ಸುಂದರವಾದ ಮುಖವುಳ್ಳವಳಾದ ಆ ಕನ್ಯೆಗೆ ಲಕ್ಷ್ಮಿಯ ಅವತಾರವಾದರಿಂದಲೂ ಕೂಡ ಪದ್ಮಾವತಿ ಅಂತ ನಾಮಕರಣವನ್ನು ಮಾಡಿದ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಅಷ್ಟು ಉತ್ತಮಳಾಗಿರತಕ್ಕಂಥವಳು, ಯಾವ ಕಳಂಕ ಇಲ್ಲದೆ ಚಂದ್ರನಂತೆ ಲಕ್ಷ್ಮೀದೇವಿಗೂ ಚಂದ್ರನಿಗೂ ಸರಿಯಾಗಿರುವವರಾದ ಪದ್ಮಾವತಿ ಮತ್ತು ವಸುದಾನರು ಇಬ್ಬರು ಅಷ್ಟು ಉತ್ತಮ ರೀತಿಯಾಗಿ ಅಲ್ಲಿ ಇದ್ದರು ಅಂತನ್ನುವುದನ್ನು ಹೇಳುತ್ತಾರೆ. ಅವರಿಬ್ಬರನ್ನು ನೋಡ್ತಾ ಆಕಾಶ ರಾಜ ಬಹಳ ಸಂತೋಷವನ್ನು ಹೊಂದುತ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಸಾಗರದಲ್ಲಿ ಲಕ್ಷ್ಮೀಚಂದ್ರರು ಉದಯಿಸಿದಂತೆ ಆಕಾಶರಾಜ ವಂಶದಲ್ಲಿ ಉದಯಿಸಿದಂತಹ ಪದ್ಮಾವತಿ ಮತ್ತು ವಸುದಾನರನ್ನು ಪಡೆಯಲು ರಾಜ ಬಹಳ ಜನ್ಮಗಳ ಪುಣ್ಯ ಇದ್ದದ್ದರಿಂದಲೇ ಅಷ್ಟು ಉತ್ತಮರಾದಂತಹ ಮಕ್ಕಳನ್ನು, ಒಂದು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಪದ್ಮಾವತಿಯಾಗಿ ದೊರಕಿದ್ದು, ಇನ್ನೊಂದು ಉತ್ತಮನಾದ ಪುತ್ರನನ್ನು ಪಡೆದಿದ್ದು. ಆದ್ದರಿಂದ ಇದರಿಂದ ಭಾರೀ ಆನಂದವನ್ನು ಅವನು ಹೊಂದಿದ ಅಂತ ನಮ್ಮ ವಿಚಾರವನ್ನು ಹೇಳುತ್ತಾರೆ. ಕೆಲವು ಕಾಲಗಳು ಕಳೆದ ಮೇಲೆ ಪದ್ಮಾವತಿ ಪ್ರಾಯಭರಿತವಳಾಗ್ತಾಳೆ. ಯೌವನ ತುಂಬಿದಂತಹ ಅಗಲವಾದ ಕಣ್ಣುಗಳುಳ್ಳ ಆ ಪದ್ಮಾವತಿಯನ್ನು ನೋಡಿ ಆಕಾಶ ರಾಜ ಅವಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿರಿ, ಒಂದು ಮುಗೀತು ಅಂತಾದರೆ ಮುಗಿದು ಇಲ್ಲ ಜೀವನದಲ್ಲಿ, ಮತ್ತೆ ಇನ್ನೊಂದು ಪ್ರಾರಂಭವಾಗ್ತದೆ. ಮೊದಲು ಮಕ್ಕಳು ಅಂತಾಗ್ತಾರೆ, ಅದಾದ ಮೇಲೆ ಸ್ವಲ್ಪ ದಿವಸ ಏನೋ ನಡೀತಾ ಇರ್ತದೆ, ಮತ್ತೆ ಮುಂದೆ ಅವರ ವಿವಾಹ, ಅವರ ಜೀವನ, ಹೀಗೆ
ಯಾವುದೂ ನಿಲ್ಲೋದಿಲ್ಲ, ಎಲ್ಲವನ್ನು ಮಾಡಲೇಬೇಕು. ಹಾಗೆ ಆಕಾಶರಾಜನು ಕೂಡ ಅದನ್ನೇ ಇಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಂತೆ. ಅವಳ ಭವಿಷ್ಯವನ್ನು ಹೇಗೆ, ಅವಳ ವಿವಾಹವನ್ನು ಹೇಗೆ ಮಾಡಬೇಕು, ಯಾರ ಜೊತೆಗೆ ವಿವಾಹವನ್ನು ಮಾಡಬೇಕು, ಯೋಗ್ಯನಾದ ವರನನ್ನು ಕರೆದುಕೊಂಡು ಬರಬೇಕು, ಯಾರಿಗೆ ಏನು ಕೊಡಬೇಕು, ಎಲ್ಲ ವಿಚಾರವನ್ನು ಇಲ್ಲಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದು ಅದರಿಂದಲೂ ಮತ್ತೆ ದುಃಖವನ್ನು ಪಡ್ತಾ ಇದ್ದ. ಯಾಕಂದರೆ ಎಷ್ಟು ಹುಡುಕಿದರೂ ಯೋಗ್ಯರಾದ ವರ ಸಿಗಲಿಲ್ಲ. ಇದರಿಂದ ನನಗೆ ಮತ್ತೆ ಚಿಂತೆಯೇ ಪ್ರಾರಂಭವಾಯಿತು ಹೊರತು ನೆಮ್ಮದಿ ಇಲ್ಲ ಅಂತನ್ನುವುದನ್ನು ಆಕಾಶರಾಜ ಇಲ್ಲಿ ವಿಚಾರವನ್ನು ಮಾಡ್ತಾನಂತೆ. ವಲ್ಲದ ಮನಸ್ಸಿನಿಂದ ಮಗನಿಗೆ ಉಪನಯನವನ್ನು ಮಾಡ್ತಾನಂತೆ. ಬ್ರಾಹ್ಮಣರು ಸೇರಿ ತಮ್ಮನಿಗೆ ಉಪನಯನ ಮಾಡಿದ ಬಳಿಕ ಕಮಲಲೋಚನೆಯಾದ ಆ ಬಾಲೆ, ಆ ಪದ್ಮಾವತಿಯು ಯೌವನದಿಂದ ಪೀಡಿತಳಾಗಿದ್ದು ಒಮ್ಮೆ ವಸಂತ ಮಾಸದಲ್ಲಿ ತನ್ನ ಸಂಗಾತಿಗಳಾದ ಸಖಿಯರ ಜೊತೆಗೆ ಕೂಡಿ ಆ ವನದಲ್ಲಿ ವಿಹಾರಕ್ಕಾಗಿ ಹೊರಟು ಹೋಗ್ತಾಳಂತೆ. ಕಾಡಿನಲ್ಲಿ ಮರದ ಕೆಳಗೆ ನಿಂತು ಹೂವುಗಳನ್ನು ತೆಗೆಯುತ್ತಾ ಇರುವಾಗ ನಾರದ ಮಹರ್ಷಿಯು ಜಟಾಧಾರಿಯಾದ ವೃದ್ಧ ವೇಷದಿಂದ ಅಲ್ಲಿಗೆ ಬರ್ತಾರಂತೆ. ಭಸ್ಮ ಲೇಪಿತವಾದ ದೇಹವುಳ್ಳವರಾಗಿ ಕರ್ಪೂರದಂತೆ ಬಿಳಿ ಬಣ್ಣದ ತೇಜಸ್ಸುಳ್ಳ ಆ ಮುನಿಗಳನ್ನು ನೋಡಿ ಆಶ್ಚರ್ಯದಿಂದ ಕೇಳ್ತಾ ಇರಂತೆ ಆ ಸಖಿಯರಿಗೆ. ಅಂಜಿಕೆಯನ್ನುಂಟು ಮಾಡುವ ಈತ ಯಾರು, ಯಾಕೆ ಇಲ್ಲಿಗೆ ಬಂದಿದ್ದಾನೆ, ವಿಚಾರ ಮಾಡಿ ಅಂತ ಆ ಸಖಿಯರಿಗೆ ಹೇಳಿದಾಗ ಆ ಸಖಿಯರು ಬಂದು ಬ್ರಾಹ್ಮಣನನ್ನು ಕೇಳ್ತಾರಂತೆ. ಪಂಡಿತ ಶ್ರೇಷ್ಠ, ನೀನ್ಯಾರು, ಇಲ್ಲಿಗೇಕೆ ಬಂದಿದ್ದಿ ಅಂತ ಕೇಳಿದಾಗ ಗುರುವಾದಂತಹ ನಾರದ ಮುನಿಗಳು ಹೇಳ್ತಾರಂತೆ, ಅಹಂ ಕುಲು ಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತ. ಉತ್ತಮ ಸ್ತ್ರೀಯರಾದ ನಿಮಗೆ ನಾನು ಕುಲಪರಂಪರೆಯಿಂದ ನೇರವಾಗಿ ಗುರುವಾಗಿದ್ದೇನೆ. ನಿನ್ನ ಕೈಯನ್ನು ತೋರಿಸು, ನಿನಗೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ ಅಂತ ಹೇಳ್ತಾರಂತೆ. ಇಲ್ಲಿ ಕುಲಗುರು ಅಂತಂದರೆ ನಿನ್ನಂತಹ ಅಂದರೆ ಸೀತಾ, ಸತ್ಯ, ರುಕ್ಮಿಣಿ ಮೊದಲಾದ ಎಲ್ಲ ವರಸ್ತ್ರೀಯರ ಸಮೂಹಕ್ಕೆ ಹಸ್ತಲಕ್ಷಣವನ್ನು ಉಪದೇಶ ಮಾಡುವಂತಹ ಗುರು ಅಂತ ಇಲ್ಲಿ ವಿಚಾರವನ್ನು ತಿಳಿಸ್ತಾರೆ. ಅಷ್ಟು ಆ ನಾರದರು ಹೇಳಿದಾಗ ಶುಭ ಸೂಚಕಗಳಾದ ಲಕ್ಷಣಗಳನ್ನು ಅವಶ್ಯವಾಗಿ ನಾನು ಹೇಳ್ತೇನೆ ಅಂತ ಹೇಳಿದಾಗ ಅವಳು ನಾಚಿಕೆಯಿಂದ ಯಾವ ವಿಷಯದ ಬಗ್ಗೆ ಹೇಳ್ತಿ ಅಂತ ಕೇಳ್ತಾರಂತೆ. ಆಗ ನಾರದರು ಹೇಳುತ್ತಾರೆ, ಪರಿಶುದ್ಧವಾದ ಮನಸ್ಸಿರುವ ನಾನು ನಿನ್ನ ತಂದೆಗೆ ಸಮ ಅಂತ ನೀನು ತಿಳಿ. ಮುನಿಗಳು ಹೀಗೆ ಹೇಳಿದಾಗ ಮಹಿಳೆಯರಲ್ಲಿ ಶ್ರೇಷ್ಠರಾದಂತಹ ಪದ್ಮಾವತಿ ತನ್ನ ಹಸ್ತವನ್ನು ಮುಂದೆ ಚಾಚ್ತಾಳಂತೆ. ಸತ್ಯಂ ವದ ಮಹಾಪ್ರಾಜ್ಞ ಲಕ್ಷಣಾನಿ ವರಾಣಿವೆ ದೃಷ್ಟ್ವಾ ಪಾಣಿತನು ಪ್ರಾಹ ಹಸಲ್ ವಿದಿತನೂಭವ. ಮಹಾಪ್ರಾಜ್ಞರಾದಂತಹ ಬ್ರಾಹ್ಮಣ ನನ್ನ ಹಸ್ತದಲ್ಲಿರುವ ಉತ್ತಮ ಚಿಹ್ನೆಗಳನ್ನು ನೋಡಿ ಹೇಗಿದೆಯೋ ಹಾಗೆ ಸತ್ಯವಾದ ವಿಷಯವನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ ಬ್ರಹ್ಮನಿಂದ ಜನ್ಮವನ್ನು ಪಡೆದಂತಹ ನಾರದ ಮಹರ್ಷಿಯಾದರೂ ಪದ್ಮಾವತಿ ದೇವಿಯ ಅಂಗೈಯನ್ನು ನೋಡಿ ಪರಿಶೀಲಿಸಿ ಹೇಳ್ತಾರಂತೆ. ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ. ಧರ್ಮಗಳನ್ನು ತಿಳಿದಂತಹ ಪದ್ಮಾವತಿ ಮೂರು ಲೋಕಕ್ಕೂ ಸ್ವಾಮಿಯಾದ ಲಕ್ಷ್ಮೀಪತಿ ನಿನಗೆ ಪತಿಯಾಗ್ತಾನೆ. ನಿನ್ನ ಕೈಗಳು ಪದ್ಮದ ಎಲೆಗಳಂತೆ ಪ್ರಕಾಶಿಸ್ತಾ ಇವೆ, ನಿನ್ನ ಕಾಲುಗಳು ಸ್ವಸ್ತಿಕ್ ಚಿಹ್ನೆಯಿಂದ ಕೂಡಿವೆ, ಮುಖವು ಚಂದ್ರನಂತೆ, ಕಣ್ಣುಗಳು ಕಮಲಕ್ಕೆ ಸಮನಾಗಿವೆ, ಮೂಗು ಎಳ್ಳಿನ ಹೂವಿನಂತೆ ಪ್ರಕಾಶಮಾನವಾಗಿದೆ, ನಿನ್ನ ಕೆನ್ನೆಗಳು ಕನ್ನಡಿಯಂತೆ ಪ್ರಕಾಶಮಾನವಾಗಿದೆ. ಹೀಗೆ ಆ ಪದ್ಮಾವತಿಯ ವರ್ಣನೆಯನ್ನು ಆ ನಾರದರು ಅಲ್ಲಿ ಮಾಡ್ತಾರೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಕುತ್ತಿಗೆ ಸೂರ್ಯನ ಕಿರಣಗಳಂತೆಯೂ ತಾಂಬೂಲ ರಸದಂತೆಯೂ ಉಜ್ವಲವಾಗಿದೆ, ಮಂಗಲಮಯವಾಗಿರದೆ, ಅಷ್ಟು ಉತ್ತಮವಾಗಿರುವಂತಹ ನಿನ್ನ ಈ ದೇಹ ಸೌಷ್ಠವ ಅಂತನ್ನುವುದನ್ನು ಹೇಳ್ತಾರಂತೆ. ಹೀಗೆ ಹೇಳಿ ಚೆಲುವಾದ ಮುಖವುಳ್ಳ ಪದ್ಮಾವತಿ, ನಿನ್ನ ನಡೆ ಆನೆಯ ನಡೆಗೆ ಸಮನವಾಗಿದೆ, ಮಂಗಲ ಸ್ವರೂಪಳಾಗಿದ್ದಿ. ನೀನು ಹಿಂದೆ ಮಾಡಿದ ಸುಕೃತದಿಂದ ಲಕ್ಷಣ ಸಂಪನ್ನವಾದ ದೇಹವನ್ನು ಹೊಂದಿದ್ದಿ. ನೋಡ್ರಿ, ಸಾಕ್ಷಾತ್ ಲಕ್ಷ್ಮೀದೇವಿ ಅವಳು ಮಂಗಲ ಸ್ವರೂಪಳ, ಸಾಕ್ಷಾತ್ ಅವಳೇ ಮಂಗಳ ಸ್ವರೂಪಳಾಗಿದ್ದಾಳೆ, ಅವಳೇ ಇಲ್ಲಿ ಪದ್ಮಾವತಿಯಾಗಿ ಬಂದಿದ್ದಾಳೆ. ಹೀಗೆಲ್ಲ ವಿಚಾರವನ್ನು ಆ ಕಮಲಜೆಯಾಗಿರತಕ್ಕಂತಹ ಪದ್ಮಾವತಿ ದೇವಿಯನ್ನು ಕುರಿತು ಹೇಳಿದಾಗ ಎಲ್ಲ ಕನ್ಯೆಯರು ನೋಡುತ್ತಿರುವಾಗಲೇ ನಾರದರು ಅಲ್ಲಿಯೇ ಅಂತರ್ಧಾನರಾಗ್ತಾರಂತೆ. ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿ ಪಾದಗಳಿಗೆ ಮನಸ್ಸಿನಿಂದಲೇ ನಮಸ್ಕಾರವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡ್ತಾ ಆ ನಾರದರು ಅಲ್ಲಿಂದ ಹೊರಟು ಹೋಗ್ತಾರೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮಪುತ್ರರಾದಂತಹ ನಾರದರು ಕಮಲದಲ್ಲಿ ಹುಟ್ಟಿದವಳಾದ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಮಾಡಿ ಮನೋಹರವಾದಂತಹ ನಾರಾಯಣನ ಆವಾಸ ಸ್ಥಾನವಾದಂತಹ ಶೇಷ ಪರ್ವತಕ್ಕೆ ಹೊರಟು ಹೋಗ್ತಾರಂತೆ. ಮತ್ತೆ ಸೂತರು ಪ್ರಶ್ನೆ ಮಾಡ್ತಾರೆ, ಹೇಳ್ತಾರೆ, ಕನ್ಯೆಯಾದ ಪದ್ಮಾವತಿಯನ್ನ ಜನನವನ್ನು ಹಾಗೂ ವಸುದಾನ ಜನವನ್ನು ಹೇಳಿದ್ದೇನೆ, ಮತ್ತೇನು ಹೇಳಬೇಕು ಅಂತ ಕೇಳಿದಾಗ
ಕೇಳ್ತಾರೆ. ಮತ್ತೆ ಶ್ರೀನಿವಾಸ ಕುದುರೆಯನ್ನು ಏರಿ ಬೇಟೆಗಾಗಿ ಒಂದು ಕರಿತರನ್ನು ಬೆನ್ನಟ್ಟಿ ಹೊರಟ. ಆ ಆನೆಯಾದರೂ ಪದ್ಮಾವತಿ ಹಾಗೂ ಅವಳ ಸಖಿಯರು ಇರುವಂತಹ ಸ್ಥಳಕ್ಕೆ ಬಂದು ಅಲ್ಲಿಯೇ ಅದು ಕಾಣದಂತೆ ಹೊರಟು ಹೋಗಿಬಿಡುತ್ತದೆ. ಹಾಗಾದರೆ ಆ ಉದ್ಯಾನ ಅಲ್ಲಿ ಬಂದಾಗ ಅವರೆಲ್ಲ ಸಖಿಯರು ಯಾರು, ಆ ವಿಚಾರ ಏನು ಅಂತ ಕೇಳಿದಾಗ ಹೇಳ್ತಾರೆ, ಪದ್ಮಾವತಿ ಅವಳು ಸಖಿಯರೊಡನೆ ಬಂದಾಗ ಆ ಆನೆಯನ್ನು ನೋಡಿ ಅವರು ಒಂದು ಮರೆಯಲ್ಲಿ ಅವಿತುಕೊಳ್ತಾರಂತೆ. ಭಯದಿಂದ ಹೆದರಿ ಕಣ್ಣು ಮುಚ್ಚಿಕೊಂಡು ಗುಂಪಾಗಿ ಅಲ್ಲಿ ಇಡುಕಿ ನೋಡ್ತಾ ಇರ್ತಾರಂತೆ. ಆಗ ಬಾಲಸೂರ್ಯನಿಗೆ ಸಮನಾದ ಆಕಾರವುಳ್ಳ ರತ್ನಮಯವಾದ ಒಡವೆಗಳಿಂದ ಅಲಂಕರಿಸಲ್ಪಟ್ಟಿರುವಂತಹ ಉತ್ತಮನಾಗಿರತಕ್ಕಂತಹ ಪುರುಷ ಕುದುರೆಯನ್ನು ಏರಿ ಬರುವುದನ್ನು ಇಲ್ಲಿ ನೋಡುತ್ತಾರೆ. ಈ ಕುದುರೆ ಏರಿ ಬರ್ತಾ ಇರುವಂತಹ ಪುರುಷನನ್ನು ನೋಡಿ ಆ ಗಜರಾಜ ನಮಸ್ಕಾರವನ್ನು ಮಾಡಿ ಕಾಡಿನಲ್ಲಿ ಮರೆಯಾಗಿ ಹೋಗ್ತದೆ. ಇದನ್ನು ಆ ಸ್ತ್ರೀಯರು ನೋಡಿ ಭಾರಿ ಆಶ್ಚರ್ಯರಾಗ್ತಾರೆ. ಯಾರಿದು? ಕುದುರೆ ಮೇಲೆ ಬರುವಂತಹ ಪುರುಷನಿಗೆ ಈ ಆನೆ ನಮಸ್ಕಾರ ಮಾಡಿ ಹೊರಟು ಹೋಯಿತು. ಈ ಆನೆ ಯಾರು ಹಾಗೂ ಬರುವಂತಹ ಪುರುಷನ ಯಾರು ಅಂತ ವಿಚಾರವನ್ನು ಮಾಡಿ ಆ ಎಲ್ಲ ಸ್ತ್ರೀಯರು ತಮ್ಮ ಕೈಗಳನ್ನು ಸಂಪುಟಾಕಾರವಾಗಿ ಮಾಡಿಕೊಂಡು ಭಯದಿಂದ ಮರದ ಕೆಳಗೆ ನಿಂತು ಪರಸ್ಪರವಾಗಿ ಒಬ್ಬರಿಗೊಬ್ಬರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹೇಳ್ತಾರೆ, ಇಲ್ಲಿ ಬಂದಿರುವಂತಹ ಈ ಅಶ್ವಸವಾರ ಯಾರು ಅಂತ ನೀವು ಯಾರಾದರೂ ತಿಳಿದಿದ್ದೀರಾ? ಇವನು ಕಿರಾತ ವೇಷವನ್ನು ಧಾರಣೆ ಮಾಡಿದ ನೋಡಿದರೆ ಬೇಟೆಗಾರ ಅಂತ ನನಗನ್ನಿಸ್ತದೆ. ಇವನನ್ನು ನೋಡಿದಂತೆ ಇಲ್ಲ, ಎಲ್ಲಿಯೂ ಇನ್ನು ಕಂಡಿಲ್ಲ ಇವನನ್ನು. ಕುದುರೆಯಲ್ಲೇರಿ ಬರುವಂತಹ ವ್ಯಕ್ತಿ ಕೇವಲ ಕಿರಾತಕನಂತೆ ಅಲ್ಲ, ಮನ್ಮಥನಂತೆ ತೋರ್ತಾ ಇದ್ದಾನಂತೆ ಮತ್ತೊಬ್ಬ ಸಖಿ ಹೇಳ್ತಾಳಂತೆ. ಹೀಗೆ ಪರಸ್ಪರವಾಗಿ ಎಲ್ಲರೂ ಮಾತನಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಆ ಶ್ರೀನಿವಾಸ ಅವನ ವಿಚಾರಗಳನ್ನು ಎಲ್ಲವನ್ನು ತಿಳಿದುಕೊಂಡು ಬನ್ನಿ ಅಂತ ಆ ಸಖಿಯರನ್ನು ಹೇಳಿ ಪದ್ಮಾವತಿ ಕಳಿಸ್ತಾಳೆ ಅಂತ ಕಳಿಸಿದ ಮೇಲೆ ಅವರು ಬರ್ತಾರೆ. ಬಂದು ಆ ಪುರುಷನ ಹತ್ತಿರ ಬರ್ತಾರೆ. ಆಗತಂ ಪುರುಷಂ ದೃಷ್ಟ್ವಾ ಕೋಸಿ ಚಾಬ್ರುವಲ್, ನೀನ್ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಿ, ನೀನು ವಾಸ ಮಾಡುವಂತಹ ದೇಶ ಯಾವುದು, ನಿನ್ನ ಕೆಲಸ ಏನು, ನಿನ್ನ ಸ್ವಭಾವ ಏನು, ಹೆಸರು ಏನು, ನಿನ್ನ ಗೋತ್ರ ಏನು, ಎಲ್ಲವನ್ನು ಹೇಳಬೇಕು ಅಂತ ಹೇಳಿದಾಗ ಆಗ ಆ ಕಿರಾತ ವೇಷಧಾರಿಯಾಗಿರ್ತಕ್ಕಂತಹ ಪುರುಷನ ನೋಡಿ ಇಷ್ಟೆಲ್ಲ ಪ್ರಶ್ನೆಯನ್ನು ಮಾಡ್ತಾರಂತೆ ಸಖಿಯರು. ಪ್ರಶ್ನೆಯನ್ನು ಮಾಡಿದಾಗ ಆಗ ಶ್ರೀನಿವಾಸ ಹೇಳ್ತಾನಂತೆ, ರಾಜಪುತ್ರಿಯ ಬಳಿಯಲ್ಲಿ ಗೌಪ್ಯ ಕೆಲಸವಿದೆ ನನಗೆ, ಆದ್ದರಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಆಗ ಕನ್ಯೆಯರು ಕೇಳ್ತಾರಂತೆ, ರಾಜಪುತ್ರಿ ಹತ್ರ ನಿನಗೇನು ಕೆಲಸ ಇದೆ, ನಿನ್ನ ಮನಸ್ಸಿನಲ್ಲಿ ಇರುವುದಾದರೂ ಏನು, ನಿನ್ನ ವಾಸಸ್ಥಳ ಯಾವುದು, ನಿನಗೆ ತಾಯಿ ಯಾರು, ತಂದೆ ಯಾರು, ಅದೆಲ್ಲ ವಿಚಾರಗಳನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ, ನಿನ್ನ ಅಣ್ಣ ತಮ್ಮಂದಿರು ಯಾರು, ನಿನಗೆ ತಂಗಿಯರು ಯಾರಿದ್ದಾರೆ, ನಿನ್ನ ಕೆಲಸ ಏನು, ನೀನೇನು ಮಾಡ್ತಾ ಇದ್ದಿ, ಎಲ್ಲವನ್ನು ಹೇಳಬೇಕು ಅಂತ ಕೇಳಿದಾಗ ಪರಮಾತ್ಮ ಎಲ್ಲವನ್ನು ಹೇಳಲಿಕ್ಕೆ ಉಪಕ್ರಮವನ್ನು ಮಾಡ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಕನ್ಯಾವೇಕ್ಷಾ ಮುಖ್ಯ ಕಾರ್ಯ ತದಂತೆ ಪ್ರವದಾ ವಿವಾಹ, ಅಂದರೆ ಕನ್ಯಾವೇಕ್ಷಣ ಅಂತ ಮುಖ್ಯ ಕಾರ್ಯ. ಇಲ್ಲಿ ಕನ್ಯೆ ಹಾಗೂ ವರನ ಪರಸ್ಪರವಾಗಿ ರೂಪ ಸೌಂದರ್ಯ ಲಕ್ಷಣಾದಿಗಳನ್ನು ತಿಳಿಯುವುದೇ ಪ್ರಧಾನ ಕಾರ್ಯ ಅಂತಾಗಿದೆ. ಆದರೆ ವರನಾದ ನನಗೆ ಕನ್ಯೆಯ ಅಪೇಕ್ಷೆ ಇಲ್ಲದೆ ಬೇರೇನು ಇದ್ದೀತು, ಆ ಕನ್ಯಾಪೇಕ್ಷೆಯಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನಂತೆ. ಕನ್ಯೆ ಬೇಕಾಗಿರುವುದೇ ಮುಖ್ಯವಾದ ಕಾರ್ಯ, ಆದ್ದರಿಂದ ಅವಶ್ಯವಾಗಿ ಹೇಳ್ತೇನೆ ಅಂತ ಹೇಳ್ತಾನಂತೆ. ನನ್ನ ಕುಲ ಚಂದ್ರಕುಲವಾಗಿ, ನನ್ನ ತಂದೆ ವಸುದೇವ, ನನ್ನ ತಾಯಿ ದೇವಕಿ, ನನ್ನ ಅಣ್ಣ ಬಲರಾಮ, ನನ್ನ ತಂಗಿ ಸುಭದ್ರೆ ಅಂತ ಎಲ್ಲ ವಿಚಾರಗಳನ್ನು ತಿಳಿಸ್ತಾನಂತೆ. ನನ್ನ ಗೆಳೆಯ ಇವನು ಕುಂತಿಯ ಮಗನಾದ ಅರ್ಜುನ, ಪಾಂಡುರಾಜನ ಮಕ್ಕಳನ್ನು ನನಗೆ ಸೋದರತೆಯ ಮಕ್ಕಳು, ಅವರೆಲ್ಲರೂ ಬಂಧುಗಳು ಅಂತ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. 6 ಮಕ್ಕಳು ಸಾವನ್ನಪ್ಪಿ ಅವರ ಹೆಸರು ಮಾತ್ರ ಈಗ ಉಳಿದಿದೆ. ನನ್ನ ತಂದೆ ತಾಯಿಯಂದರು ತಂದೆಯ ಕುರುಹಗಳಿಂದ ಕೂಡಿದ 7ನೇ ಮಗನಾಗಿ ರಾಮ ಅಂತ ನನಗೆ ಹೆಸರಿಟ್ಟಿದ್ದಾರೆ ಅಂತ ರಾಮಾವತಾರದ ವಿಚಾರವನ್ನು ಹೇಳ್ತಾನಂತೆ. ಅದಾದ ಮೇಲೆ 8ನೇ ಮಗನಾಗಿ ನಾನು ಅಷ್ಟಮಿಯಲ್ಲಿ ಹುಟ್ಟಿದ್ದೇನೆ. ಅನಂತರ ಸುಭದ್ರೆಯು ಹುಟ್ಟಿದ್ದಾಳೆ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದಲೂ ತಾಯಿಯಂತೆ ಕೃಷ್ಣವರ್ಣನಾಗಿರುವುದನ್ನು ನನ್ನನ್ನು ತಂದೆ ತಾಯಿಗಳು ಕೃಷ್ಣ ಅಂತ ನಾಮಕರಣವನ್ನು ಮಾಡಿದ್ದಾರೆ ಅಂತ ನಮ್ಮ ವಿಚಾರವನ್ನು ಇಲ್ಲಿ ಪರಮಾತ್ಮ ತಿಳಿಸ್ತಾನಂತೆ. ಎಲ್ಲ ಸಮಾಚಾರವನ್ನು ನನಗೆ ಹೇಳಿದ್ದೇನೆ, ಇನ್ನ ಕುಲ ಗೋತ್ರ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಅಂತ ಶ್ರೀನಿವಾಸ ಹೇಳಿದಾಗ
ಆಗ ಪದ್ಮಾವತಿ ಹೇಳ್ತಾಳಂತೆ, ನಾನು ಆಕಾಶರಾಜನ ಮಗಳು ಅಂತ ತಿಳಿ ಕೃಷ್ಣ, ನನ್ನ ಹೆಸರು ಪದ್ಮಾವತಿ, ನಮ್ಮದು ಚಂದ್ರವಂಶ, ಅತ್ರಿ ಮುನಿಯ ಗೋತ್ರ, ನೀನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಆ ಶ್ರೀನಿವಾಸನಿಗೆ ಹೇಳ್ತಾಳಂತೆ. ಹೀಗೆ ಯಾವಾಗ ಶ್ರೀನಿವಾಸನಿಗೆ ಹೇಳ್ತಾಳೆ, ಶ್ರೀನಿವಾಸ ಹೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಮ್ನ ಪ್ರಭಾಷಸೆ, ಯಾಕೆ ನಿಷ್ಠುರವಾದ ಮಾತನ್ನು ಮಾತನಾಡ್ತೀಯ, ಮೃದುವಾಗಿ ಮಾತನಾಡಬಹುದಲ್ವ. ಆದ್ದರಿಂದ ಲೋಕದಲ್ಲಿ ಅನ್ನಾತುರನಿಗೆ ಅನ್ನವನ್ನು ಯಾರು ಕೊಡುತ್ತಾರೋ ಅಂತಹ ಮನುಷ್ಯನಿಗೆ ಭಾರೀ ಸುಖವಾಗ್ತದಂತೆ. ನೀರನ್ನು ಕೊಟ್ಟರೂ ಬಹಳ ಸುಕೃತವನ್ನು ಹೊಂದುತ್ತಾನೆ, ಅದನ್ನು ಕೊಡದೇ ಇದ್ದರೂ ಕೊನೆ ಪಕ್ಷ ಒಳ್ಳೆಯ ಮಾತುಗಳನ್ನಾದರೂ ಆಡಬೇಕು. ಆದ್ದರಿಂದ ಅನ್ನದಾನವನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದರೂ ಸಾಕು, ಭಾರೀ ಪುಣ್ಯವನ್ನು ಪಡೀತಾನೆ. ಅಂದ ಮೇಲೆ ನೀನ್ಯಾಕೆ ಇಷ್ಟು ನಿಷ್ಠುರವಾಗಿ ಮಾತನಾಡ್ತಿ ಅಂತ ಆ ಶ್ರೀನಿವಾಸ ಹೇಳ್ತಾನಂತೆ. ನಾನಾದರೂ ನಿನ್ನಲ್ಲಿ ಪ್ರೇಮವನ್ನು ಅರಸಿ ಬಂದಿದ್ದೇನೆ, ಅದಕ್ಕೆ ತಕ್ಕ ಯೋಗ್ಯತೆಯನ್ನು ಹೊಂದಿದ್ದು ನಿನ್ನ ಪ್ರೀತಿಗೆ ಪಾತ್ರನಾಗಿದ್ದೇನೆ. ಇದಕ್ಕೊಪ್ಪಿದರೆ ನೀನು ಇಲ್ಲಿ ಸುಖವನ್ನು ಹೊಂದುತ್ತೀಯಾ, ನಂತರ ಪರತ್ರದಲ್ಲಿ ಸ್ವರ್ಗವನ್ನು ನೀನು ಸೇರ್ತೀಯಾ, ಆದ್ದರಿಂದ ನೀನು ನನ್ನವಳಾಗು ಅಂತ ಶ್ರೀನಿವಾಸ ಆ ಪದ್ಮಾವತಿಗೆ ಹೇಳ್ತಾನಂತೆ. ಸುಮ್ಮನೆ ನಿಷ್ಠುರವಾದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಇಷ್ಟೆಲ್ಲ ಹೇಳಿದಾಗ ಪದ್ಮಾವತಿಯು ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಉಳ್ಳವಳಾಗ್ತಾಳಂತೆ. ನೋಡಿ, ಕಲಿಯುಗದಲ್ಲಿ ಹೇಗೆ ನಡೀತದೆ ಅಂತನ್ನುವುದನ್ನು ಪರಮಾತ್ಮ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ. ಅದನ್ನು ಯಾವುದೋ ಒಂದು ವನದಲ್ಲಿ ಆ ಪದ್ಮಾವತಿಯನ್ನು ಕಂಡಾಗ ಪರಮಾತ್ಮ ಹೀಗೆ ಮಾಡುವ ಇಡೀ ಕಲಿಯುಗದಲ್ಲಿ ಇಷ್ಟೆಲ್ಲ ನಡೀತದೆ ಅಂತನ್ನುವುದನ್ನು ಇಲ್ಲಿ ಪರಮಾತ್ಮ ಮಾಡಿ ತೋರಿಸ್ತಾ ಇದ್ದಾನೆ. ಆಗ ಪದ್ಮಾವತಿ ಹೇಳ್ತಾಳೆ, ಅವಾಚ್ಯಂ ವದಸೇ ಮೂಢ ಜೀವನೇಚ್ಛಾ ನ ವಿದ್ಯತೆ. ಆದ್ದರಿಂದ ನೀನು ಸುಮ್ಮನೆ ಇಲ್ಲಿ ಅವಾಚ್ಯವಾಗಿ ಅವಿವೇಕಿಯಾಗಿ ಏನನ್ನೋ ಮಾತನಾಡಬೇಡ. ನಿನಗೆ ಬದುಕಿರಬೇಕು ಅಂತ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ಇಲ್ಲಿಂದ ನೀನು ಹೊರಟು ಹೋಗು. ಇಲ್ಲದೇ ಇದ್ದರೆ ಆಕಾಶರಾಜ ನಿನ್ನನ್ನು ನೋಡಿದರೆ ನಿನ್ನನ್ನು ಖಂಡಿತವಾಗಿ ಕೊಲ್ಲೋದು ನಿಶ್ಚಿತ. ಆದ್ದರಿಂದ ಅವನು ಬರುವುದರೊಳಗಾಗಿ ನೀನು ನಿನ್ನ ಮನೆಗೆ ಹೋಗಿ ಪ್ರಾಣವನ್ನು ಉಳಿಸಿಕೋ ಅಂತ ಆ ಪದ್ಮಾವತಿ ಹೇಳ್ತಾಳೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಶ್ರೀನಿವಾಸ ಹೇಳ್ತಾನಂತೆ, ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯಸ್ಯ ತೃಣಂ ಜಗತ್. ಅಂದರೆ ಬಂದ ಕಾರ್ಯ ಮುಗಿದ ಮೇಲೆ ಮರಣವನ್ನಪ್ಪಿದರೂ ಕೂಡ ನನಗೆ ಸಂತೋಷವೇ ಆಗ್ತದೆ. ಒಂದು ವೇಳೆ ಬಂದ ಕಾರ್ಯ ಇದು ಮುಗಿಯದೇ ಇದ್ದರೆ ನಾನು ಬಂದದ್ದು ಕೂಡ ಎಲ್ಲವೂ ವ್ಯರ್ಥವಾಗಿ ಹೋಗಿಬಿಡುತ್ತದೆ ಅಂತ ನಮ್ಮ ವಿಚಾರವನ್ನು ಇಲ್ಲಿ ಶ್ರೀನಿವಾಸ ತಿಳಿಸ್ತಾನಂತೆ. ಆದ್ದರಿಂದ ನಾನು ಬಂದ ಕಾರ್ಯ ಮುಗಿಸದೇನೆ ಹೋಗೋದು ಇದು ಸರಿಯಾದದ್ದಲ್ಲ. ಆದ್ದರಿಂದ ಕಾರ್ಯದಲ್ಲಿ ಪ್ರವೃತ್ತನಾದವನು ಎಂದಿಗೂ ಕೂಡ ಕಾರ್ಯವನ್ನು ಅರ್ಧಕ್ಕೆ ಬಿಡಬಾರದು ಅಂತ ನಾನು ಆ ಕಾರ್ಯವನ್ನು ಎಂದಿಗೂ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೂ ಅಲ್ಲದೇನೆ ಆಕಾಶರಾಜ ಮಹಾಧರ್ಮಿಷ್ಠನಾಗಿರ್ತಕ್ಕಂಥವನು ಮತ್ತು ಯೋಗ್ಯವಾದ ಕನ್ಯೆಯನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಇರತಕ್ಕಂಥವನು ಆಕಾಶರಾಜ. ನಾನು ನಿನ್ನನ್ನು ಅರಸಿ ಇಲ್ಲಿಗೆ ಬಂದರೆ ಅವನು ಅಧರ್ಮಾಭಿಮುಖನಾಗಿ ನನ್ನನ್ನು ಕೊಲ್ಲೋದು ಹೇಗೆ ಸಾಧ್ಯ? ಎಂದಿಗೂ ಸಾಧ್ಯ ಇಲ್ಲ. ನೀನು ಕನ್ಯೆಯಾಗಿದ್ದು ವಿವಾಹ ಯೋಗ್ಯಳಾಗಿದ್ದಿ, ನಾನು ವರನಾಗಿದ್ದು ನಿನಗೆ ಯೋಗ್ಯನಾಗಿದ್ದೇನೆ. ಇಷ್ಟೆಲ್ಲ ಇರುವಾಗ ರಾಜನಿಗೆ ಈ ವಿಷಯದಲ್ಲಿ ಅನ್ಯಾಯವಾಗುವುದಾದರೂ ಏನಿದೆ, ನೀನೇ ಯೋಚನೆ ಮಾಡುವಂತ ಆ ಪದ್ಮಾವತಿಗೆ ಶ್ರೀನಿವಾಸ ತಿಳಿಸ್ತಾನೆ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.